ಗೈಸ್ ನಾವಿವತ್ತು ಬಂದಿದೀವಿ ಒನ್ ಪೀಸ್ ಲೈವ್ ಆಕ್ಷನ್ ಕೊನೆಯ ಪಾರ್ಟ್ ಗೆ. ಅಂದ್ರೆ ಗೈಸ್ ಸದ್ಯಕ್ಕೆ ನಮ್ಮ ಹತ್ರ 2 ಸೀಸನ್ ಗಳು ಮಾತ್ರ ಇದೆ. ಹಾಗಾಗಿ ಈ ವಿಡಿಯೋ ಕೊನೆಯ ಸೀಸನ್ ಆಗುತ್ತೆ. ಮೋಸ್ಟ್ಲಿ 3ನೇ ಸೀಸನ್ ನೆಕ್ಸ್ಟ್ ವರ್ಷ ಬರ್ಬೋದು. ಸೊ ಎಷ್ಟು ಇದರಲ್ಲಿ ಸ್ಟೋರಿ ಕವರ್ ಆಗುತ್ತೆ ಅಷ್ಟನ್ನ ಹೇಳ್ಬಿಡ್ತೇನೆ. ಈ ಡ್ರಮ್ ಐಲ್ಯಾಂಡ್ ಗೆ ಲುಫಿ ಮತ್ತೆ ಅವನ ಗ್ಯಾಂಗ್ ಡಾಕ್ಟರ್ ನ ಸಹಾಯಕ್ಕಾಗಿ ಬಂದಿದ್ರು ತಾನೆ. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ. ಅದೇನಂದ್ರೆ ಅಚಾನಕ್ ಆಗಿ ರಾತ್ರೋರಾತ್ರಿ ವ್ಯಾಪೋಲ್ ರಾಜನ ಸೈನಿಕರು ಸೇರಿ ನಾಶ ಮಾಡ್ತಿದ್ದಾರೆ. ಕಾಡಿಗೆ ಬೆಂಕಿಯನ್ನೆಲ್ಲ ಹಚ್ತಿದ್ದಾರೆ. ಜೊತೆಗೇನೆ ಡಾಕ್ಟರ್ಸ್ ಗಳನ್ನೆಲ್ಲ ಒಟ್ಟು ಮಾಡ್ತಿದ್ದಾರೆ. ಈಗ ಸೀನ್ ಶಿಫ್ಟ್ ಆಗುತ್ತೆ ಲುಫಿಯ ಬಳಿಗೆ. ಇವನ್ ಇಲ್ಲಿ ಕಾಸ್ಟಲ್ ನೊಳಗಡೆ ರೆಸ್ಟ್ ಮಾಡ್ತಿದ್ದಾನೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೇನೆ ಸಾಂಜಿಲಿ ಅಡುಗೆ ಮಾಡ್ತಿದ್ದಾನೆ. ಚಾಪರ್ ಅನ್ನೋ ಒಂದು ಹೊಸ ಪ್ರಾಣಿಯನ್ನು ಕೂಡ ನಾವು ನೋಡಿದ್ವಿ. ಇದೊಂದು ಜಿಂಕೆ ಆಗಿದೆ ಮತ್ತೆ ಮಾತಾಡೋಕೆ ಗೊತ್ತಿದೆ. ಲುಫಿ ಚಾಪರ್ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದಂತೂ ರೆಸ್ಪಾಂಡೇ ಮಾಡಲ್ಲ. ತುಂಬಾ ಹೆದರಿಕೆ ಆಗುತ್ತೆ ಅದಕ್ಕೆ. ಇದಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಕೇಸ್ ಗುರು. ಹೇಗೆ ಒಂದು ಸಣ್ಣ ಪುಟ್ಟ ಜಿಂಕೆ ಮಾತಾಡೋದಕ್ಕೆ ಸಾಧ್ಯ ಇದೆ ಅಂತ. ಹೀಗೆ ರಾತ್ರಿ ಹೊತ್ತು ಬೇರೆ ಆಗಿದೆ. ಸೊ ಡಿನ್ನರ್ ಅನ್ನ ಮಾಡ್ಕೊಳ್ತಾರೆ. ಡಾಕ್ಟರ್ ನಗಂತೂ ತುಂಬಾನೇ ಇಂಪ್ರೆಸಿವ್ ಅನ್ಸುತ್ತೆ ಸಾಂಜಿ ಮಾಡಿದಂತಹ ಅಡುಗೆ. ಅದಕ್ಕೋಸ್ಕರ ಹೇಳ್ತಾಳೆ, ನೀನು ನನ್ನ ಕೆಲಸಗಾರನಾಗಿ ಇಲ್ಲಿ ವರ್ಕ್ ಮಾಡಬಹುದು. ತುಂಬಾ ಟೇಸ್ಟಿಯಾಗಿ ಅಡುಗೆ ಮಾಡ್ತೀಯಾ ಅಂತ. ಸಂಜೆ ಹೇಳ್ತಾನೆ, ಹೌದು ನಂಗೆ ಗೊತ್ತಿದೆ, ನಾನು ಚೆನ್ನಾಗಿ ಫುಡ್ ಅನ್ನೆಲ್ಲ ಮಾಡ್ತೀನಿ ಅಂತ. ಆದ್ರೆ ನನ್ಗೆ ನನ್ನದೇ ಆದಂತಹ ಗೋಲ್ ಗಳಿವೆ. ನನ್ಗೆ ನನ್ನದೇ ಆದಂತಹ ಕ್ಯಾಪ್ಟನ್ ಕೂಡ ಇದ್ದಾನೆ. ಹಾಗಾಗಿ ನಾವು ಸ್ಟ್ರಾ ಹ್ಯಾಟ್ ನವರು ಒನ್ ಪೀಸ್ ಅನ್ನ ಹುಡುಕೋ ಗೋಲ್ ಅಲ್ಲಿ ಇದೀವಿ. ಇದೆಲ್ಲಾದ್ಮೇಲೆ ಸಡನ್ ಆಗಿ ಕ್ವಶನ್ ಕೇಳ್ತಾರೆ. ಅದೊಂದು ಜಿಂಕೆ ತಾನೆ ಚಾಪರ್ ಅಂತ. ಅದು ಹೀಗೆ ಮಾತಾಡೋದಕ್ಕೆ ಸಾಧ್ಯ ಆದ್ರ ಕತೆ ಏನು ಅಂತ. ಇದಕ್ಕೆ ಡಾಕ್ಟರ್ ಹೇಳ್ತಾಳೆ, ಈ ಕತೆ ಆಗಿದೆ ತುಂಬಾ ವರ್ಷಗಳ ಹಿಂದೆ. ಅದೊಂದು ದಿನ ಆಗಿತ್ತು. ವಾಪೋಲ್ ರಾಜನ ಸೈನಿಕರೆಲ್ಲ ಡಾಕ್ಟರ್ ನ ಹುಡುಕ್ತಾ ಪೂರ್ತಿ ಜಾಗವನ್ನೆಲ್ಲ ನಾಶ ಮಾಡ್ಕೊಂಡು ಬರ್ತಿದ್ರು. ಅವರು ಎಷ್ಟಾಗುತ್ತೆ ಅಷ್ಟು ಜನ ಡಾಕ್ಟರ್ ನ ಬಂಧಿಸೋದಕ್ಕೆ ಟ್ರೈ ಮಾಡ್ತಿದ್ರು. ಈ ವ್ಯಾಪೋಲ್ ರಾಜ ಯಾಕೆ ಡಾಕ್ಟರ್ ನ ಹಿಡಿತಾ ಇದ್ದ ಅಂದ್ರೆ ಆ ಟೈಮ್ ನಲ್ಲಿ ಒಂದು ವೈರಸ್ ಸ್ಪ್ರೆಡ್ ಆಗಿತ್ತಂತೆ. ಮತ್ತೆ ಆ ವೈರಸ್ ನಿಂದ ಯಾರು ಕೂಡ ಗುಣ ಆಗ್ಬಾರ್ದು ಅಂತ ಹೇಳಿ ಡಾಕ್ಟರ್ ನ ಹಿಡಿತಾ ಇದ್ರು. ಆದ್ರೆ ನಾವು ನೋಡ್ತೀವಿ ಒಬ್ಬ ಬ್ರಿಲಿಯಂಟ್ ಡಾಕ್ಟರ್ ಅನ್ನ. ಅವನ ಹೆಸರು ಡಾಕ್ಟರ್ ಹಿರಿಲುಕ್ ಅಂತ. ಇವನು ಇಲ್ಲಿಂದ ಎಸ್ಕೇಪ್ ಆಗ್ತಾ ಹೋಗ್ತಾನೆ. ಜೊತೆಗೆ ಈ ಮಾಟಗಾರ್ತಿ ಡಾಕ್ಟರ್ ಇದ್ದಾಳಲ್ಲ, ಇವಳನ್ನು ಕೂಡ ನೋಡ್ತೀವಿ. ಇವಳು ಎಣ್ಣೆ ಕುಡಿತಾ ಇದ್ಲು. ಮತ್ತೆ ಕೇಳ್ತಾಳೆ ಕೂಡ, ನೀವ್ ಯಾಕೆ ಈ ಜಾಗಕ್ಕೆ ಬಂದಿದ್ದೀರಾ? ನಾನು ಅಡಗಿರುವ ಜಾಗಕ್ಕೇನೆ. ಇದಕ್ಕೆ ಡಾಕ್ಟರ್ ಹಿರಿಲುಕ್ ಹೇಳ್ತಾನೆ, ಸಿಚುವೇಶನ್ ಅಂತೂ ಕೈ ಮೀರಿದೆ. ಈ ರಾಜನ ಕಡೆಯವರಂತೂ ಎಲ್ಲ ಡಾಕ್ಟರ್ ಅನ್ನ ಹುಡುಕಿ ಕೊಲ್ತಾ ಇದ್ದಾರೆ. ಕೊನೆಗೆ ಜನರನ್ನ ಬದುಕಿಸಬೇಕಾದ್ರೆ ನಮ್ಮ ಅವಶ್ಯಕತೆ ತುಂಬಾನೇ ಬೇಕಾಗಿದೆ. ಇದಕ್ಕೆ ಇವಳು ಹೇಳ್ತಾಳೆ, ಈಗ ಒಂದ್ ವೇಳೆ ನಾವು ಒಂದೇ ಜಾಗದಲ್ಲಿ ಇಬ್ರು ಕೂಡ ಇದ್ರೆ ರಾಜನ ಕಡೆಯವರು ನಮ್ಮನ್ನ ಹಿಡಿದು ಬಿಟ್ರೆ ಕೊನೆಗೆ ಜನಗಳನ್ನ ಬಚಾವ್ ಮಾಡೋದಕ್ಕೆ ಯಾರು ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಜಾಗವನ್ನ ಚೇಂಜ್ ಮಾಡು ಅಂತ, ಅಥವಾ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ. ಹಾಗೇನೆ ಸ್ವಲ್ಪ ಜಗಳ ಕೂಡ ಮಾಡ್ತಿರ್ತಾರೆ. ನೀನ್ ಒಳ್ಳೆ ಡಾಕ್ಟರ್ ಅಲ್ಲ, ನಾನೇ ಒಳ್ಳೆ ಡಾಕ್ಟರ್ ಅಂತ. ಸೊ ಕೊನೆಗೆ ಜಗಳೆಲ್ಲ ಮಾಡಿ ಡಾಕ್ಟರ್ ಹಿರಿಯುಕ್ ಅಂತೂ ಇನ್ನೂ ಕೂಡ ಎದುರು ಹೋಗ್ತಾನೆ. ಇದು ಅದೇ ಬೆಟ್ಟ ಆಗಿತ್ತು. ಮಂಜುವಿನಿಂದ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿದೆ. ದಾರಿಯಲ್ಲಿ ಹೋಗ್ತಿರುವಾಗ ದೊಡ್ಡ ದೊಡ್ಡ ಹೆಜ್ಜೆಗಳು ಕಾಣ್ತಿವೆ. ಅದು ಕೂಡ ರಕ್ತ ಹರಿತಾ ಇದೆ. ಡಾಕ್ಟರ್ ಹಿರಿಯುಕ್ಗೆ ಶಾಕ್ ಆಗುತ್ತೆ. ಇದು ಯಾವ ಪ್ರಾಣಿಯ ಹೆಜ್ಜೆ ಆಗಿರ್ಬೋದು ಅಂತ. ಹಾಗೇನೆ ಅವನು ಮುಂದೆ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲೇ ಇದ್ದ ನಮ್ಮ ಚಾಪರ್. ಯಾರು ಗನ್ನಲ್ಲಿ ಶೂಟ್ ಮಾಡಿದ್ದಾರೆ. ಚಾಪರ್ ಇಲ್ಲಿ ತುಂಬಾನೇ ಬಿದ್ದು ಸಾಯುವ ಪರಿಸ್ಥಿತಿಯಲ್ಲಿ ಇದೆ. ಡಾಕ್ಟರ್ ಹಿರಿಯುಕ್ ಇದನ್ನ ಸೇವ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಚಾಪರ್ ಗೆ ಭಯ ಆಗುತ್ತೆ. ಮನುಷ್ಯರಿಂದಲೇ ಆ ಒಂದು ಬುಲೆಟ್ ತಾಗಿದ್ದದು. ಸೊ ಹಿರಿಯುಕ್ ಏನ್ ಮಾಡ್ತಾರೆ ಅಂದ್ರೆ ತನ್ನ ಅಂಗಿ ಚಡ್ಡೆನೆಲ್ಲ ಬಿಚ್ಚಿಬಿಟ್ಟು ನಾನು ಏನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾರ್ಮಲ್ ಆಗಿ ಮನುಷ್ಯರು ಡ್ರೆಸ್ ಹಾಕ್ತಾರಲ್ವಾ, ಈ ಪ್ರಾಣಿಗಳೆಲ್ಲ ಡ್ರೆಸ್ ಹಾಕೋದಿಲ್ಲ ತಾನೆ. ಅದಕ್ಕೋಸ್ಕರ ಒಂಥರ ಕನ್ವಿನ್ಸ್ ಮಾಡೋದಕ್ಕೆ ಈ ರೀತಿ ಮಾಡ್ತಾನೆ. ಸೊ ಚಾಪರ್ ಈಗ ಸಹಾಯ ಸಿಗ್ಬೋದು ಅಂತ ಹೇಳಿ ಒಪ್ಕೊಳ್ಳುತ್ತೆ. ಹಾಗಾಗಿ ಚಾಪರ್ ಅನ್ನ ಹಿಡ್ಕೊಂಡು ಒಂದು ಹೌಸ್ ಗೆ ಬಂದು ತುಂಬಾನೇ ಸಹಾಯ ಮಾಡ್ತಾನೆ. ಚಾಪರ್ ಅಂತೂ ಆಲ್ಮೋಸ್ಟ್ ಗುಣ ಕೂಡ ಆಗ್ಬಿಟ್ಟ. ಆದ್ರೆ ಡಾಕ್ಟರ್ ಹಿರಿಯುಕಿಗೆ ಈಗ ಕೂಡ ಕನ್ಫ್ಯೂಸ್ ಆಗಿದೆ. ಇವನೊಬ್ಬ ನೋಡೋದಕ್ಕೆ ಜಿಂಕೆ ತರ ಇದ್ದಾನೆ, ಆದ್ರೆ ಇವನು ಮನುಷ್ಯರ ತರ ಮಾತಾಡ್ಲು ಬಲ್ಲ. ಇದಕ್ಕೆ ಡಾಕ್ಟರ್ ಹಿರಿಯುಕಿ ಹೇಳ್ತಾನೆ, ನೀನು ಮುಂಚೆ ಯಾವ್ದಾದ್ರು ಒಂದು ಫ್ರೂಟ್ ಅನ್ನ ತಿಂದಿದ್ದೀಯಾ ಅಂತ. ಅದಕ್ಕೆ ಚಾಪರ್ ಹೇಳ್ತಾನೆ, ಹೌದು ನಾನೊಂದು ಫ್ರೂಟ್ ಅನ್ನ ತಿಂದಿದ್ದೆ, ತುಂಬಾನೇ ಟೇಸ್ಟಿ ಆಗಿತ್ತು ಅಂತ. ಆಗ ಡಾಕ್ಟರ್ ಹಿರಿಯುಕಿಗೆ ಗೊತ್ತಾಗುತ್ತೆ ಆ ಫ್ರೂಟ್ ಬೇರೆ ಯಾವ್ದು ಅಲ್ಲ, ಡೆವಿಲ್ ಫ್ರೂಟ್ ಆಗಿದೆ. ಇದರಿಂದ ಇವನಿಗೆ ಶಕ್ತಿ ಸಿಕ್ಕಿದೆ. ಅದೇನಂದ್ರೆ ಇವನೊಬ್ಬ ರೇನ್ ಡಿಯರ್ ಆಗಿದ್ರು ಕೂಡ ಇವನಿಗೆ ಮಾತಾಡೋದಕ್ಕೆ ಆಗುತ್ತೆ. ಆದ್ರೆ ಇದೇ ಒಂದು ಕಾರಣದಿಂದ ಬೇರೆ ಜಿಂಕೆಯ ಜೊತೆಗೆ ಇದಕ್ಕೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಮಾತಾಡೋ ಜಿಂಕೆ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತೇವರು. ಮತ್ತೆ ನೋಡೋದಕ್ಕೆ ಕೂಡ ಇದು ಎಕ್ಸಾಕ್ಟ್ ಜಿಂಕೆ ತರ ಇಲ್ವೇ ಇಲ್ಲ, ಸಣ್ಣ ಪ್ರಾಣಿಯ ತರ ಇದೆ. ಸೊ ಇಲ್ಲಿ ನಮ್ಮ ಡಾಕ್ಟರ್ ಹಿರಿಯುಕ್ ಇದಕ್ಕೆ ಹೆಸರು ಕೊಡ್ತಾನೆ. ನಿನ್ನ ಹೆಸರು ಟಾನಿ ಚಾಪರ್ ಅಂತ ನಾನು ಕರಿತೀನಿ ಅಂತ. ಹಾಗಾಗಿ ಇದರ ಹೆಸರಾಯ್ತು ಟಾನಿ ಚಾಪರ್ ಅಂತ. ಡಾಕ್ಟರ್ ಹಿರಿಯುಲಕ್ ಅಂತೂ ಚಾಪರ್ ಅನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ತನ್ನ ಮಗನ ರೀತಿ ಟ್ರೀಟ್ ಮಾಡ್ತಾನೆ. ಸೊ ಯಾವ್ದಾದ್ರು ಒಂದು ವೈದ್ಯಕೀಯ ಚಿಕಿತ್ಸೆ ಮಾಡೋದಾದ್ರೂ ಕೂಡ, ಯಾವ್ದಾದ್ರು ಸಂಶೋಧನೆ ಮಾಡೋದಾದ್ರೂ ಕೂಡ ಚಾಪರ್ ನಿಗೆ ಕೂಡ ಹೇಳಿಕೊಡ್ತಿದ್ದ. ಅದು ಎಕ್ಸ್ಪೆರಿಮೆಂಟ್ ಫೇಲ್ ಆಗ್ಲಿ ಪಾಸ್ ಆಗ್ಲಿ ಇವರ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅವನು ಬುಕ್ಸ್ ಗಳನ್ನೆಲ್ಲ ಓದಿ ತುಂಬಾ ರೀತಿಯ ಹೊಸ ಹೊಸ ಔಷಧಿಗಳನ್ನ ಟ್ರೈ ಮಾಡ್ತಿದ್ದ. ಯಾಕಂದ್ರೆ ಸದ್ಯಕ್ಕಿರುವಂತಹ ವೈರಸ್ ನಿಂದ ಜನರನ್ನ ಬಚಾವ್ ಮಾಡೋದಕ್ಕೆ. ಅವನು ಡೈಲಿ ಎಕ್ಸ್ಪೆರಿಮೆಂಟ್ ಮಾಡುವಾಗ ಏನಾದ್ರು ಗ್ಲಾಸ್ ಹೊಡೆದು ಹೋಗುತ್ತೆ, ಏನಾದ್ರು ಆಗ್ತಾನೆ ಇರುತ್ತೆ. ಕೆಲವೊಮ್ಮೆ ಚಾಪರ್ಗೂ ಕೂಡ ಕೋಪ ಬರುತ್ತೆ ಗುರು. ಸೊ ಹಿರಿಯುಕ್ ಅಂತೂ ಅವನಿಗೆ ಒಂದು ಕ್ಯಾಪ್ ಅನ್ನ ಕೂಡ ಕೊಟ್ಟಿರ್ತಾನೆ. ಇದನ್ನ ಹಾಕು ಚೆನ್ನಾಗ್ ಕಾಣ್ತೀಯಾ ಅಂತ. ಹೀಗೇನೆ ಡೈಲಿ ಇವನು ಒಂದೊಂದು ಔಷಧಿಯನ್ನು ಹುಡುಕ್ತಿರುವುದನ್ನ ನೋಡ್ಕೊಂಡು ಚಾಪರ್ನಿಗೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಅವನು ಕೂಡ ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತಾನೆ ಅವನ ಮೈಂಡ್ ಸೆಟ್ ಇದೆ. ಜೊತೆಗೇನೆ ಜನಗಳನ್ನ ಬಚಾವ್ ಮಾಡಬೇಕು ಅಂತ. ಆದ್ರೆ ಬೇಜಾರದ ವಿಷಯ ಏನಂದ್ರೆ ಹಿರಿಯುಕಿ ಕೂಡ ಆರೋಗ್ಯ ಸರಿ ಇಲ್ಲ. ಆದ್ರೆ ಮುಂಚೆ ಹಿರಿಯುಕ್ ಒಂದು ಜಾಗವನ್ನ ನೋಡಿದಂತೆ. ಅದೊಂದು ಚೆರ್ರಿ ಬ್ಲಾಸಮ್ ಟ್ರೀ ಇರುವಂತಹ ಜಾಗ, ಅಂದ್ರೆ ಸಾಕುರ ಟ್ರೀ ಇರುವಂತಹ ಜಾಗ ಆಗಿತ್ತಂತೆ. ತುಂಬಾ ಸುಂದರವಾದ ಲೊಕೇಶನ್ ಆಗಿತ್ತು. ಅವನು ಅಲ್ಲಿ ಜೀವಿಸಬೇಕು ಅಂತಾನೆ ಇತ್ತಂತೆ. ಅಷ್ಟು ಖುಷಿ ಇತ್ತಂತೆ ಆ ಜಾಗ. ಹಾಗೇನೆ ಚಾಪರ್ನಿಗೆ ಇವನು ಅವನ್ ಮಾಡಿದಂತ ಒಂದು ಪೈರೇಟ್ ಫ್ಲಾಗ್ ಅನ್ನು ಕೂಡ ತೋರಿಸ್ತಾನೆ. ನೋಡ್ಬೋದು ಸಿಂಬಾಲಿಕ್ ಆಗಿ ಇದರಲ್ಲಿ ಸಾಕುರ ಟ್ರೀ ಇದೆ. ಚಾಪರ್ಗೆ ಹೇಳ್ತಾನೆ, ನಿಜವಾಗಿ ಕೂಡ ಇಂಟ್ರೆಸ್ಟಿಂಗ್ ಲೈಫ್ ಇರೋದು ಪೈರೇಟ್ ಆಗೋದ್ರಲ್ಲಿ. ಪೈರೇಟ್ ಗಳಿಗೆ ಮಿಷನ್ ಇರುತ್ತೆ.
ಅವ್ರು ಒಂದೊಂದು ಜಾಗಕ್ಕೆ ಸುತ್ತಾ ಇರ್ತಾರೆ. ಅವ್ರಿಗೆ ಬೇಕಾದ ಹಾಗೆ ಸ್ವಾತಂತ್ರ್ಯವಾಗಿ ತಿರುಗ್ತಾರೆ. ಹೀಗೆ ತುಂಬಾನೇ ಮಾತಾಡ್ತಿರ್ತಾನೆ ಚಾಪರ್ ನ ಬಳಿ. ಆದ್ರೆ ಗಾಯ್ಸ್ ದಿನ ದಿನ ಹೋಗ್ತಾ ಇರುವಾಗ್ಲೇ ಡಾಕ್ಟರ್ ಹಿರುಯುಕನದ್ದು ಆರೋಗ್ಯದ ಸಮಸ್ಯೆ ಕಾಣ್ತಿದೆ. ಅವನಿಗೆ ಅಂದಾಜಾಗುತ್ತೆ ಸ್ವಲ್ಪ ದಿನದಲ್ಲೇ ಅವನು ಸಾಯೋದ್ರಲ್ಲಿದ್ದಾನೆ ಅಂತ. ಹಾಗಾಗಿ ಚಾಪರ್ ನ ಕಣ್ಣೆದುರಲ್ಲಿ ಸಾಯಬಾರ್ದು, ಇದರಿಂದ ಅವನು ದುಃಖ ಜಾಸ್ತಿ ಆಗುತ್ತೆ ಅಂತ ಹೇಳಿ ದೂರ ಹೋಗ್ತಾನೆ. ಆದ್ರೆ ಇವನು ಹೋಗ್ತಿರೋದನ್ನ ಚಾಪರ್ ನೋಡಿ ಹೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ವೈರಸ್ ಗೆ ಔಷಧಿಯನ್ನ ಕಂಡು ಹಿಡಿದಿದ್ದೇನೆ. ಆದ್ರೆ ಹಿರಿಯಕ್ಕೂ ಬೇಕು ಬೇಕು ಅಂತ ಹೇಳಿನೆ. ಇಚ್ಚಿಂದ ತೊಲಗು, ನನ್ನ ಮುಖ ನೋಡ್ಬೇಡ ಅಂತ ಹೇಳ್ತಾನೆ. ನೀನ್ ನೋಡಿದ್ರೆ ನನಗೆ ಇಷ್ಟ ಇಲ್ಲ ಅಂತೆಲ್ಲ ಸುಳ್ಳು ಹೇಳ್ಬಿಡ್ತಾನೆ, ಜಸ್ಟ್ ಬಿಕಾಸ್ ಅವನ ಕಣ್ಣೆದುರಲ್ಲಿ ಇವನು ಸಾಯೋದನ್ನ ನೋಡಬಾರ್ದು ಅಂತ. ಮತ್ತೆ ಈ ಜಾಗಕ್ಕೆ ಡಾಕ್ಟರ್ ಕೊರಿಯಾ ಕೂಡ ಬಂದಿರ್ತಾಳೆ. ಅವಳು ಆದಷ್ಟು ಇದಕ್ಕೆ ಪರಿಹಾರ ಇದೆ ಅಂತ ಹುಡುಕ್ತಾಳೆ. ಆದ್ರೆ ಇದು ರೋಗ ಎಂತದಂದ್ರೆ ಅದಕ್ಕೆ ಯಾವುದೇ ಪರಿಹಾರ ಇರ್ಲಿಲ್ಲ. ಹಾಗಾಗಿ ಕೊನೆಗೆ ಸಾಯ್ಬೇಕಾಯ್ತು. ಆದ್ರೆ ಅವನು ಸಾಯೋದಕ್ಕಿಂತ ಮುಂಚೆ ಹೇಳ್ತಾನೆ, ನಂಗೆ ಇನ್ನು ಕೂಡ ಟೈಮ್ ಇದೆ. ಸಾಯೋದಕ್ಕಿಂತ ಮುಂಚೆ ಹೇಗಾದ್ರೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಔಷಧಿಯನ್ನ ಕಂಡು ಹಿಡಿತೀನಿ. ಹಾಗೇನೆ ಹೇಳ್ತಾನೆ, ನಾನು ಸಾಯುವಾಗ ದಯವಿಟ್ಟು ನಂಗೊಂದು ಸಹಾಯ ಮಾಡ್ಬೇಕು ನೀನು. ಟೋನಿ ಚಾಪರ್ ಅಂತ ಒಂದು ಜಿಂಕೆ ಇದೆ, ಅವನು ನನ್ನ ಮಗ ಇದ್ದಾಗೆ, ಅವನನ್ನ ನೀನು ನೋಡ್ಕೊಳ್ಬೇಕಾಗಿದೆ. ಡಾಕ್ಟರ್ ಹೇಳ್ತಾಳೆ, ನನ್ಗೇನು ಇಲ್ಲಿ ಬದುಕೋದು ಕಷ್ಟ ಆಗಿದೆ, ನಾನು ಹೇಗೆ ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ. ಹೀಗೆ ತುಂಬಾನೇ ಜಗಳ ಆಗುತ್ತೆ. ಕೊನೆಯದಾಗಿ ತುಂಬಾನೇ ಬೇಡ್ಕೊಳ್ತಾನೆ. ಈ ಒಂದು ಟೈಮ್ ನಲ್ಲಿ ಎಲ್ಲವನ್ನು ಕೂಡ ಚಾಪರ್ ಕೇಳ್ಕೊಳ್ತಿರ್ತಾನೆ. ಇಲ್ಲಿ ಡಾಕ್ಟರ್ ಹಿರಿಯೋಕೆ ಹೇಳ್ತಾರೆ, ನನ್ಗೀಗ ಅಂದಾಜಾಗ್ತಿರೋ ಪ್ರಕಾರಕ್ಕೆ ಅದೊಂದು ಮಶ್ರೂಮ್ ಇದೆ, ಅದೊಂದು ಡಿಫ್ರೆಂಟ್ ಆಗಿರೋ ಮಶ್ರೂಮ್ ಆಗಿದೆ, ಅದನ್ನ ಬಳಸ್ಕೊಂಡು ಔಷಧಿನ ರೆಡಿ ಮಾಡಬಹುದು ಅನಿಸ್ತಿದೆ. ಇದನ್ನ ಚಾಪರ್ ಕೇಳ್ಕೊಳ್ತಾನೆ. ಸೊ ನೆಕ್ಸ್ಟ್ ಡೇ ನೋಡ್ತೀವಿ, ಇವನು ಪುನಃ ಎಕ್ಸ್ಪೆರಿಮೆಂಟ್ ಶುರು ಹಚ್ಕೊಂಡಿದ್ದಾನೆ. ಈ ಸಲ ಅಂತೂ ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗೋದ್ರಲ್ಲಿದೆ. ಆದ್ರೆ ಇದನ್ನ ಟೆಸ್ಟ್ ಮಾಡೋದೊಂದು ಬಾಕಿ ಆಗಿದೆ. ಬಟ್ ಅದೇ ಟೈಮ್ಗೆ ಡೋರ್ ಓಪನ್ ಇರುತ್ತೆ. ಇಲ್ಲಿಗೆ ಚಾಪರ್ ಬರ್ತಾನೆ. ಕೊರಿಯಾ ಡಾಕ್ಟರ್ ಅಂತೂ ಅಲ್ಲಿಂದ ಹೋಗಿದ್ದಾಳೆ. ಚಾಪರ್ ನ ಮುಖ ನೋಡ್ಬೋದು ಇಲ್ಲಿ ನೀವು ಹೇಗಾಗಿದೆ ಅಂತ. ಯಾಕಂದ್ರೆ ಅದೊಂದು ಮಶ್ರೂಮ್ ನ ಬಗ್ಗೆ ಮಾತಾಡ್ತಿದ್ದ ತಾನೆ, ಅದನ್ನ ಹುಡುಕಿಕೊಂಡು ತಂದಿದ್ದಾನೆ. ಡಾಕ್ಟರ್ ಹಿರೋಕಿ ಹೇಳ್ತಾನೆ, ನೀನು ಈ ಮಶ್ರೂಮ್ ಅನ್ನು ಹಿಡಿಯೋದಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ಯಾ ಅಂತ. ಚಾಪರ್ ಹೇಳ್ತಾನೆ, ನಂಗೆ ನೀವು ಬದುಕಬೇಕಾಗಿದೆ, ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೂ ಕೂಡ ರೆಡಿ ಇದೀನಿ ಅಂತ. ಹೀಗೆ ತುಂಬಾನೇ ಎಮೋಷನಲ್ ಮೂಮೆಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಮತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ಮದ್ದನ್ನ ಮಾಡಿ ಡಾಕ್ಟರ್ ಹಿರಿಯುಕ್ ಅದನ್ನ ಕುಡಿತಾನೆ. ಇದಾದ ನಂತರ ಹೇಳ್ತಾನೆ, ನಂಗೆ ಈಗ ಅರ್ಜೆಂಟ್ ಆಗಿ ತುಂಬಾ ಜನ ಡಾಕ್ಟರ್ ಅನ್ನ ಬಂಧಿಸಿರುವ ಜಾಗಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ಇಲ್ಲಿದ್ದಂತ ಸ್ವಲ್ಪ ಫುಡ್ ಅನ್ನ ತಗೊಳ್ತಾನೆ, ಪ್ಯಾಕ್ ಮಾಡಿ ಸೀದಾ ಹೋಗ್ಬಿಡ್ತಾನೆ. ಚಾಪರ್ ನ ತರ ಪ್ರಾಮಿಸ್ ಕೂಡ ಮಾಡ್ತಾನೆ, ಆದಷ್ಟು ಬೇಗ ನಾನು ಬರ್ತೀನಿ ಅಂತ. ಜೊತೆಗೇನೆ ನೀನಂತೂ ಡಾಕ್ಟರ್ ಆಗ್ಬೇಕು ಅಂತ ಕೂಡ ಹೇಳ್ತಾನೆ. ಇದೇ ಒಂದು ಟೈಮ್ಗೆ ಚಾಪರ್ ಹಿರಿಯುಕ್ ಬರ್ದಿರುವಂತಹ ಬುಕ್ಸ್ ಅನ್ನೆಲ್ಲ ನೋಡ್ತಾನೆ. ಇಲ್ಲಿಗೆ ಈ ಟೈಮ್ಗೆ ಡಾಕ್ಟರ್ ಕೊರಿಯಾ ಬರ್ತಾಳೆ. ಅವಳು ತಿಳ್ಕೊಂಡಿದ್ಲು ಹಿರಿಯುಕ್ ಅಂತ ಈಗ ಸತ್ತಿರ್ಬೋದು ಅಂತ. ಆದ್ರೆ ಚಾಪರ್ ಅನ್ನು ಫಸ್ಟ್ ಟೈಮ್ ನೋಡ್ತಾಳೆ. ಇದಂತೂ ರೈನ್ಡಿಯರ್ ಆಗಿದೆ, ಒಂದು ಸಣ್ಣ ಜಿಂಕೆ ಮರಿಯಾಗಿದೆ. ಇವಳು ಕೇಳ್ತಾಳೆ, ಡಾಕ್ಟರ್ ಹಿರಿಯುಕ್ ಎಲ್ಲಿಗೆ ಹೋಗಿದ್ದಾರೆ? ಚಾಪರ್ ಹೇಳ್ತಾನೆ, ಅವರು ಕ್ಯಾಸ್ಟಲ್ ಗೆ ಹೋಗಿದ್ದಾರೆ ಬೇರೆ ಡಾಕ್ಟರ್ಸ್ ಗಳನ್ನ ಸೇವ್ ಮಾಡೋದಕ್ಕೆ. ಆಗ ನಮ್ಗೆ ಟ್ವಿಸ್ಟ್ ಗೊತ್ತಾಗುತ್ತೆ. ಡಾಕ್ಟರ್ ಕೊರಿಯಾ ಹೇಳ್ತಾರೆ, ಅಲ್ಲಿ ಯಾರು ಕೂಡ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಿದ್ದಾನೆ ಅವನು? ನಿಂಗೇನು ತಲೆ ಸರಿ ಇಲ್ವಾ ಅಂತ ಕೇಳ್ತಾನೆ. ಚಾಪರ್ ಹೇಳ್ತಾನೆ, ಇಲ್ಲ ಅವರು ಗುಣ ಆಗಿದ್ದಾರೆ, ನಾನೊಂದು ಮಶ್ರೂಮ್ ಅನ್ನ ಕೊಟ್ಟಿದ್ದೆ, ಅದರ ಕಾರಣದಿಂದ ಗುಣ ಆಗಿದ್ದಾರೆ. ಆಗ ಡಾಕ್ಟರ್ ಕೊರಿಯಾ ಹೇಳ್ತಾಳೆ, ನೀನು ದೊಡ್ಡ ಮೂರ್ಖತನ ಮಾಡಿದ್ಯಾ. ಆ ಮಶ್ರೂಮ್ ನಿಜವಾಗಿ ಯಾವುದೇ ಔಷಧಿ ಅಲ್ಲ, ಅದೊಂದು ಪಾಯ್ಸನ್ ಆಗಿದೆ. ಅಂದ್ರೆ ಡಾಕ್ಟರ್ ಹಿರಿಯುಕ್ ನಿಜವಾಗಿ ಅದೊಂದು ವಿಷವನ್ನು ಹೊಂದಿರುವಂತ ಮಶ್ರೂಮ್ ಅನ್ನ ತಿಂದಿದ್ದ. ಚಾಪರ್ ನ ಕೈಯಾರೆ ಅದನ್ನ ತಗೊಂಡಿದ್ದ ಗುರು. ಅಂತೂ ಆರೋಗ್ಯದ ಸಮಸ್ಯೆಯಿಂದ ಅವನು ಸಾಯೋದ್ರಲ್ಲಿದ್ದಾನೆ. ಇದಂತೂ ಎಫೆಕ್ಟ್ ಆಗಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಆದ್ರೂ ಚಾಪರ್ ನ ಕೈಯಿಂದನೇ ಸ್ವತಃ ಅವನು ಬೇಗ ಸಾಯುವಾಗಿ ಆಗ್ತಾ ಇದೆಯಲ್ಲ ಅಂತ ಬೇಜಾರಾಗುತ್ತೆ. ತುಂಬಾ ಜೋರಾಗಿ ಕೂಗ್ಬಿಡ್ತಾನೆ. ಈಗ ಇನ್ನೊಂದ್ ಸೀನ್ ಅಲ್ಲಿ ನಾವು ನೋಡ್ತೀವಿ, ಡಾಕ್ಟರ್ ಹಿರ್ಲುಕ್ ಅಂತೂ ರಾಜ ವಾಪೋಲ್ ನ ಆಸ್ಥಾನಕ್ಕೆ ಬಂದಿದ್ದಾನೆ. ಇಲ್ಲಿ ರಾಜ ವಾಪೋಲ್ ಅಂತೂ ತುಂಬಾ ಜನ ಡಾಕ್ಟರ್ ಅನ್ನ ಹಿಡಿದುಕೊಂಡಿದ್ದಾನೆ. ಯಾಕಂದ್ರೆ ಅವನಿಗೆ ಒಂದ್ ವೇಳೆ ರೋಗ ಆದ್ರೆ ಎಲ್ಲರೂ ಸೇರಿ ಅವನಿಗೆ ಔಷಧಿ ತಯಾರಿ ಮಾಡಬಹುದು ಅಂತ. ಇದೇ ಜಾಗದಲ್ಲಿ ನಮ್ಮ ಬಾಡಿ ಗಾರ್ಡ್ ಕೂಡ ಇದ್ದಿದ್ದು ಗುರು. ಇವರೆಲ್ಲರೂ ಸೇನೆಗಳು ಒಟ್ಟಾಗಿ ನೋಡ್ತಾರೆ. ಬಾಯಿಲು ಸೌಂಡ್ ಬರ್ತಿದೆ. ಓಪನ್ ಮಾಡಿ ನೋಡ್ತಾ ಗೊತ್ತಾಗುತ್ತಾ ಇಲ್ಲಿ ಹಿರಿಯುಕ್ ಬರ್ತಿದ್ದಾನೆ. ಅವನು ಒಳಗೆ ಬಂದಾಗ್ಲೇ ಗೊತ್ತಾಗುತ್ತೆ ಇವನಿಗೆ ರೋಗ ಹರಡಿದೆ ಅಂತ. ಹಿರ್ಲುಕ್ ಹೇಳ್ತಾನೆ, ನಂಗೆ ಎಲ್ಲರನ್ನು ಕೂಡ ಗುಣ ಮಾಡ್ಬೇಕು, ಮತ್ತೆ ಅದನ್ನ ಸಾಧಿಸ್ತೀನಿ ಕೂಡ ಅಂತ ಹೇಳ್ತಾನೆ. ಸ್ವಲ್ಪ ವರ್ತನೆಯಲ್ಲಿ ಚೇಂಜಸ್ ಕಾಣುತ್ತೆ. ಇಲ್ಲಿ ರಾಜ ಆರ್ಡರ್ ಮಾಡ್ತಾನೆ, ಅವನನ್ನ ಕೊಂದ್ಬಿಡಿ, ಇಂಥವರೆಲ್ಲ ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಬಾಡಿ ಗಾರ್ಡ್ ಡಾಲ್ಟನ್ ಕೂಡ ನಿಂತಿರ್ತಾನೆ. ಇವನು ಒಳ್ಳೆಯವನು ನಿಮ್ಗೆ ಗೊತ್ತಿರೋ ಹಾಗೆ. ಇವನಿಗೆ ಅನ್ಸುತ್ತೆ ಹಿರ್ಲಿಕ್ ನಂತೂ ಯಾವುದೇ ತೊಂದರೆ ಇಲ್ಲ, ಆದ್ರೂ ಕೂಡ ಯಾಕೆ ಇವನನ್ನ ಕೊಲ್ಬೇಕು ಅಂತ. ರಾಜ ಅಂತೂ ಪುನಃ ಆರ್ಡರ್ ಕೊಡ್ತಿದ್ದ, ಅವನನ್ನ ಕೊಂದ್ಬಿಡು ಅಂತ. ಸೊ ಇಲ್ಲಿ ಡಾಕ್ಟರ್ ಹಿರ್ಲಿಕ್ ಹೇಳ್ತಾನೆ, ಹೋಗಿ ನೀವು ನನ್ನನ್ನ ಕೊಂದ್ಬಿಡಿ, ನಂಗೇನು ತೊಂದರೆ ಇಲ್ಲ, ಆದ್ರೆ ನೀವು ಬಚಾವ್ ಮಾಡ್ಲೇಬೇಕಾಗುತ್ತೆ ಜನಗಳನ್ನ. ಜೊತೆಗೇನೆ ಒಂದು ಫೇಮಸ್ ಡೈಲಾಗ್ ಹೇಳ್ತಾನೆ ಪೂರ್ತಿ ಒನ್ ಪೀಸ್ ಫ್ಯಾನ್ಸ್ ಗೆ. ಈ ಒಂದು ಡೈಲಾಗ್ ಮೋಟಿವೇಶನ್ ತರ. ಅವನು ಕ್ವಶನ್ ಮಾಡ್ತಾನೆ, ನಿಜವಾಗ್ಲೂ ಮನುಷ್ಯ ಸಾಯೋದು ಹೇಗೆ? ಯಾರಾದ್ರೂ ಬಂದು ಅವನ ಎದೆಗೆ ಗನ್ನಲ್ಲಿ ಶೂಟ್ ಮಾಡಿದ್ರೇನಾ, ಅಥವಾ ಪರಿಹಾರ ಇಲ್ಲದೆ ರೋಗ ಕಾಯಿಲೆ ಬಂದ್ರೇನಾ, ಅಥವಾ ವಿಷಕಾರಿಯಾದಂತಹ ಮಶ್ರೂಮ್ ಅನ್ನ ತಿಂದ್ರೇನಾ? ಇಲ್ಲ, ನಿಜವಾಗ್ಲೂ ಮನುಷ್ಯ ಸಾಯೋದು ಯಾವಾಗ ಜನಗಳು ಅವನನ್ನ ಮರಿತಾರೆ ಆವಾಗ. ನಾನು ಇಲ್ಲಿ ಸಾಯ್ಬೋದು, ಆದ್ರೆ ನನ್ನ ಕನಸುಗಳು ಸತ್ ಮೇಲೂ ಬದುಕಿರುತ್ತೆ. ಹೀಗೆ ಸ್ವಲ್ಪನೂ ಸಾವಿಗೆ ಹೆದರದೆ ಮಾತಾಡ್ತಾನೆ. ಅವನ ಧೈರ್ಯವನ್ನ ನೋಡಿ, ಅವನ ಟೆಸ್ಟೋಸ್ಟೆರೋನ್ ಲೆವೆಲ್ ಅನ್ನ ನೋಡಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ. ಅದರಲ್ಲೂ ಬಾಡಿ ಗಾರ್ಡ್ ಗೆ ತುಂಬಾನೇ ಬೇಜಾರು ಕೂಡ ಆಗುತ್ತೆ. ಇದೇ ಹೊತ್ತಿಗೆ ಕರೆಕ್ಟ್ ಆಗಿ ಟೋನಿ ಚಾಪರ್ ಅಂತೂ ಓಡ್ಕೊಂಡು ಬರ್ತಿದ್ದಾನೆ ಅವನಿಗೆ ಸಹಾಯ ಮಾಡೋದಕ್ಕೆ. ಡಾಕ್ಟರ್ ಹಿರಿಯುಕ್ ಬೇರೆ ಹೇಳಿರ್ತಾನೆ, ನಿಮ್ಮ ಆಸ್ಥಾನಕ್ಕೆ ನನ್ನನ್ನು ಹುಡುಕೊಂಡು ಒಂದು ರೇಂಡಿಯರ್ ಬರ್ಬೋದು, ದಯವಿಟ್ಟು ಅವನು ನನ್ನ ಮಗ ಆಗಿದ್ದಾನೆ, ಅವನಿಗೆ ಏನು ಕೂಡ ಮಾಡ್ಬೇಡಿ. ಸೊ ಹೀಗೆ ಹೇಳಿರ್ತಾನೆ. ಜೋರಾಗಿ ನಗ್ನಗ್ತಾನೆ. ಅವನನ್ನ ಕೊಲ್ಲಲಾಗುತ್ತೆ. ಅಂತೂ ಅವನು ಸಾಯೋದ್ರಲ್ಲಿದ್ದಾನೆ. ಸೊ ಅಂತೂ ಕೊಂದ್ಬಿಟ್ರು ಕೂಡ. ಇದೇ ಟೈಮ್ಗೆ ರಾಜ ಹೇಳ್ತಾನೆ, ಅವನ್ ಯಾರೋ ಮಗ ಬರ್ತಾನೆ ಅಂತಾನೆ, ಅವನನ್ನ ಹೋಗಿ ನೀನು ಕೊಲ್ಬೇಕು ಅಂತ. ಸೊ ಬಾಡಿ ಗಾರ್ಡ್ ಸೀದಾ ಹೊರಗಡೆ ಹೋಗ್ತಾನೆ. ಇದೇ ಟೈಮ್ಗೆ ಚಾಪರ್ ಕೂಡ ಬರ್ತಿದ್ದಾನೆ ಓಡ್ಕೊಂಡು. ಚಾಪರ್ ಎಮೋಷನಲ್ ಎಷ್ಟು ವೀಕ್ ಆಗಿದೆ ಅಂದ್ರೆ ಅವನಿಗೆ ಕೋಪ ಬರ್ತಿದೆ. ಹಾಗಾಗಿ ಸಡನ್ ಆಗಿ ಅವನು ಡೆವಿಲ್ ಫ್ರೂಟ್ ನ ಪವರ್ ಇಂದ ಜನನೇ ಚೇಂಜ್ ಆಗ್ಬಿಡ್ತಾನೆ. ಒಂಥರ ಮಾನ್ಸ್ಟರ್
ಡಾಕ್ಟರ್ ನ ರೀತಿ ರೂಪ ಆಗುತ್ತೆ. ಹೊರಗಡೆ ಬಾಡಿ ಗಾರ್ಡ್ ಮೀಟ್ ಆಗ್ತಾನೆ. ಅವ್ನು ಹೇಳ್ತಾನೆ ಡಾಕ್ಟರ್ ಹಿರುಕನ ಕೊಲ್ಲಲಾಗಿದೆ, ಅವರು ಇಲ್ಲಾಂದ್ರೂ ಸಾಯ್ತಿದ್ರು, ಆದ್ರೆ ಅವರು ನಂಗೆ ಕೊನೆ ಮೆಸೇಜ್ ಅನ್ನ ಹೇಳಿದ್ದಾರೆ, ದಯವಿಟ್ಟು ಇಲ್ಲಿ ಅಟ್ಯಾಕ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡ, ನಿನ್ನ ಲೈಫ್ ನಿಂಗೆ ಇಂಪಾರ್ಟೆಂಟ್ ಆಗಿದೆ. ಡಾಕ್ಟರ್ ಹಿರುಕನ ನೀನು ರೆಸ್ಪೆಕ್ಟ್ ಮಾಡ್ತೀಯ ಅಂದ್ರೆ ಇಲ್ಲಿಂದ ಹೋಗೋದು ಒಳ್ಳೇದಾಗಿರುತ್ತೆ, ಅದು ಅವರ ಕೊನೆಯ ಮಾತಾಗಿದೆ. ಹೀಗೆ ತುಂಬಾನೇ ಹೇಳಿ ಕನ್ವಿನ್ಸ್ ಮಾಡಿ ಚಾಪರ್ ಅಲ್ಲಿಂದ ಹೋಗೇ ಬಿಡ್ತಾನೆ. ಇದಾದ್ಮೇಲೆ ಒಳಗಡೆ ಬಂದು ರಾಜರಿಗೆ ಹೇಳ್ತಾನೆ, ನಾನು ಡಾಕ್ಟರ್ ಹಿರುಕನ ಮಗನನ್ನ ಕೊಂದಿದ್ದೀನಿ, ಆದ್ರೆ ರಾಜ ಇನ್ನು ಕೂಡ ಸ್ವಲ್ಪ ಜಾಸ್ತಿ ಮಾತಾಡೋದಕ್ಕೆ ನೋಡ್ತಾನೆ. ನೀನು ಸುಮ್ನೆ ಹೇಳ್ತಿದೆ ಅಂತ ನನಗೆ ಕಾಣಿಸುತ್ತೆ ಅಂತ. ಆದ್ರೆ ಆ ದಿನ ಬಾಡಿ ಗಾರ್ಡ್ ತುಂಬಾನೇ ರೊಚ್ಚಿಗೆ ಹೇಳ್ತಾನೆ. ಹಾಗಾಗಿ ಈ ರಾಜ ಅಂತೂ ಮೆಲ್ಲನೆ ಅಲ್ಲಿಂದ ಅವನ ಬಾಡಿ ಗಾರ್ಡ್ಸ್ ಅನ್ನ ಹಿಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನೊಂದು ಕಡೆಯಲ್ಲಿ ತುಂಬಾ ದಿನಗಳು ಕಳೆದ್ಮೇಲೆ ಚಾಪರ್ ಇಲ್ಲಿ ಬರ್ತಾನೆ ಡಾಕ್ಟರ್ ನ ಬಳಿಗೆ. ಅವನು ಬಂದು ಹೇಳ್ತಾನೆ, ನಂಗೆ ಕೂಡ ಡಾಕ್ಟರ್ ಆಗ್ಬೇಕು, ನಾನು ಕೂಡ ಎಲ್ಲ ಔಷಧಿಗಳನ್ನ ಕಂಡು ಹಿಡಿತೇನೆ, ಇನ್ನು ಮುಂದೆ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂತ. ಮೊದಲಿಗೆ ಕೊರಿಯಾಗ ಕೂಡ ಒಂಥರ ವಿಚಿತ್ರ ಅನ್ಸ್ತಿತ್ತು, ಇವನನ್ನ ಹಿಡ್ಕೊಂಡು ನಾನೇನ್ ಮಾಡ್ಲಿ ಅಂತ, ಯಾಕಂದ್ರೆ ಅವಳಿಗೆನೆ ಬದುಕೋದು ಕಷ್ಟ ಆಗಿದೆ. ಆದ್ರೆ ಫೈನಲಿ ಚೆನ್ನಾಗಿ ಬಾಂಡಿಂಗ್ ಇರುತ್ತೆ. ಚಾಪರ್ ಅನ್ನ ಸ್ವತಃ ಮಗನ್ ತರ ಅವಳು ನೋಡ್ಕೊಳ್ತಾಳೆ. ಈ ಚಾಪರ್ ನ ಸ್ಟೋರಿ ಅಂತೂ ಕೇಳಿ ಎಲ್ಲ ಸ್ಟ್ರಾ ಹ್ಯಾಟ್ಸ್ ಗಳಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ತುಂಬಾನೇ ಎಮೋಷನಲ್ ಆದಂತ ಸ್ಟೋರಿ ಆಗಿತ್ತು ಚಾಪರ್ ನದು. ಲುಫಿನ್ಗೆ ಅನ್ಸುತ್ತೆ ಚಾಪರ್ ನಿಗೆ ನಾವು ಹೆಲ್ಪ್ ಮಾಡ್ಲೇಬೇಕು ಅಂತ. ಇನ್ನೊಂದು ಕಡೆ ಝೋರೋ ಮತ್ತೆ ಉಸಪ್ ನಿಗೆ ಕೂಡ ಈ ಒಂದು ಕತೆ ಗೊತ್ತಾಗುತ್ತೆ. ಈ ಒಂದು ಕತೆನ ಬಾಡಿ ಗಾರ್ಡ್ ಹೇಳಿರ್ತಾನೆ. ಈಗ ವಾಪಸ್ ನಮ್ಮ ಲುಫಿ ಕಡೆ ನೋಡೋದಾದ್ರೆ ಅವನು ಒಂದು ಟ್ರೆಜರ್ ನಲ್ಲಿ ನೋಡ್ತಾನೆ. ಜಾಲಿ ರಾಜರ್ ನ ಫ್ಲಾಗ್ ಅನ್ನ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಅದೇ ಒನ್ ಪೀಸ್ ಇದು ಸಿಂಬಲ್ ನೀವು ನೋಡಿದಿರಲ್ವಾ, ಅದೊಂದು ಪೈರೇಟ್ ನ ಸಿಂಬಲ್ ಆಗಿದೆ. ಆದ್ರೆ ಅದರ ಅರ್ಥ ಆಗಿದೆ ಸ್ವಾತಂತ್ರ್ಯ. ಚಾಪರ್ ಹತ್ರ ಹೇಳ್ತಾನೆ, ಇದು ನಿಜವಾಗಿ ಮನೆಯ ಟಾಪ್ ಅಲ್ಲಿ ಇರಬೇಕು, ಪೆಟ್ಟಿಗೆ ಒಳಗಡೆ ಅಲ್ಲ ಅಂತ. ಹಾಗಾಗಿ ರಬ್ಬರ್ನ ಶಕ್ತಿಯನ್ನು ಯೂಸ್ ಮಾಡಿ ಮೇಲೆ ಇಟ್ಬಿಡ್ತಾನೆ. ಚಾಪರ್ ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಹೇಗೆ ಒಬ್ಬ ಡೆವಿಲ್ ಫುಟ್ ಅನ್ನು ಯೂಸ್ ಮಾಡಿ ಕೈಯನ್ನ ಸ್ಟ್ರೆಚ್ ಮಾಡ್ತಿದ್ದಾನೆ ಅಂತ. ಇನ್ನೊಂದು ಕಡೆಯಲ್ಲಿ ಬಾಡಿ ಗಾರ್ಡ್ ಗೆ ಅಂದಾಜಾಗುತ್ತೆ ಯಾರೋ ಅಟ್ಯಾಕ್ ಮಾಡೋದ್ರಲ್ಲಿ ಇದ್ದಾರೆ ಅಂತ. ಸೊ ಓಡ್ಕೊಂಡು ಇದರ ಬಾರ್ಡರ್ ಹತ್ರ ಬಂದಾಗ ಗೊತ್ತಾಗುತ್ತೆ ಬಾಡಿ ಗಾರ್ಡ್ ನ ಮೇಲೆ 2 ಆರೋಸ್ ಗಳನ್ನ ಶೂಟ್ ಮಾಡ್ಬಿಡ್ತಾರೆ. ಸೊ ಹಾಗಾದ್ರೆ ಇಲ್ಲಿಗೆ ಯಾರು ಅಟ್ಯಾಕ್ ಮಾಡೋದಕ್ಕೆ ಇದ್ದಾರೆ, ಬನ್ನಿ ನೋಡೋಣ. ಒನ್ ಪೀಸ್ ಲೈವ್ ಆಕ್ಷನ್ ನ ಕೊನೆಯ ಎಪಿಸೋಡ್ ಸೀಸನ್ 2 ಎಪಿಸೋಡ್ 8. ಈಗ ನಾವು ಎಂಡದಲ್ಲಿಂದಾನೇ ನೋಡ್ತೀವಿ ಡಾಲ್ಟನ್ ಅನ್ನ ಇಲ್ಲಿ ಹಿಡಿದು ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಇಲ್ಲಿ ದಾಳಿ ಮಾಡೋದಕ್ಕೆ ಬಂದಿರೋದು ವ್ಯಾಪೋಲ್ ರಾಜನ ಕಡೆಯವರಾಗಿದ್ದಾರೆ. ಅವನ ಜೊತೆಗೆ ತುಂಬಾ ಜನ ಡಾಕ್ಟರ್ಸ್ ಕೂಡ ಇದ್ದಾರೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಇವನಿಗೆ ರೋಗ ಆಗ್ಬಿಟ್ರೆ ಇವರು ಬೇಕಾಗ್ತಾರೆ ಅಂತ. ಅಷ್ಟರಲ್ಲೂ ಈಗಂತೂ ಇವನ ಬಳಿ ಡೆವಿಲ್ ಫ್ರೂಟ್ ಕೂಡ ಇದೆ. ಹಾಗಾಗಿ ಇವನಿಗೆ ಎಂತ ಶಕ್ತಿ ಬಂದಿದೆ ಅಂದ್ರೆ ಅವನ ಕೈಯಲ್ಲಿ ಅಚಾನಕ್ ಆಗಿ ಒಂದು ಸಾರ್ಡ್ ಬರುತ್ತೆ. ಆದ್ರೆ ಗಾಯ್ಸ್ ನಮ್ಮ ಬಾಡಿ ಗಾರ್ಡ್ ಡಾಲ್ಟನ್ ಕೂಡ ಏನೋ ಒಂದು ಡೆವಿಲ್ ಫ್ರೂಟ್ ಅನ್ನ ತಿಂದಿದ್ದಾನೆ. ಅದಿಲ್ಲಿ ಪವರ್ ಆಕ್ಟಿವೇಟ್ ಆಗುತ್ತೆ. ಇವನೊಂದು ಮೃಗದ ರೀತಿ ಕನ್ವರ್ಟ್ ಆಗ್ತಾನೆ. ಆದ್ರೆ ಈ ವಿಷಯ ವ್ಯಾಪೋಲ್ ಗೆ ಮುಂಚೆನೆ ಗೊತ್ತಿತ್ತು, ಅದಕ್ಕೋಸ್ಕರನೇ ಕಟ್ಟಿ ಹಾಕಿದಾನೆ ಈ ರೀತಿ. ಹಾಗಾಗಿ ರಾಜ ವ್ಯಾಪೋಲ್ ಇಲ್ಲಿ ಸಾರ್ಡ್ ಅಲ್ಲಿ ಚುಚ್ ಬಿಡ್ತಾನೆ. ಇನ್ನೊಂದು ಕಡೆ ನಿಕೋ ರಾಬಿನ್ ಅಂತೂ ಮೀಟ್ ಆಗೋದಕ್ಕೆ ಬಂದಿದ್ದಾಳೆ. ಅವಳು ವಿವಿ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ, ನೀನು ಕೂಡ ನಮ್ಮ ಬಾರೋ ಗ್ಯಾಂಗ್ ಗೆ ಜಾಯ್ನ್ ಆಗು, ನಮ್ ಜೊತೆ ಸೇರಿ ನೀನು ಕೂಡ ಸಹಾಯ ಮಾಡ್ಬೇಕು ಅಂತ. ಇದಕ್ಕೆ ವಿವಿ ಹೇಳ್ತಾಳೆ, ನಂಗೆ ನಿಮ್ಮ ಗ್ಯಾಂಗ್ ಗೆ ಜಾಯ್ನ್ ಆಗುವಂತ ಅಗತ್ಯ ಇಲ್ಲ, ನಾನಿಲ್ಲೇ ಇರ್ತೀನಿ ಅಂತ. ಇದಕ್ಕೆ ನಿಕೋ ರಾಬಿನ್ ಹೇಳ್ತಾಳೆ, ನಿಂಗೆ ಗೊತ್ತಿಲ್ಲ ವಿಷಯ, ಆದ್ರೆ ಇಲ್ಲಿನ ಬಾಡಿ ಗಾರ್ಡ್ ಅನ್ನ ಹಿಡಿದಿದ್ದಾರೆ. ವ್ಯಾಪೋಲ್ ರಾಜ್ ಅಂತೂ ಈ ಪೂರ್ತಿ ಜಾಗವನ್ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿದ್ದಾನೆ. ನೀನಂತೂ ಸ್ಟ್ರಾ ಹ್ಯಾಟ್ಸ್ ನ ಜೊತೆಗೆ ಇದೆಯಾ, ನಿನ್ನನ್ನು ಕೂಡ ಅವರು ಕೊಲ್ಲೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನೀನ್ ಇಲ್ಲಿಂದ ಎಸ್ಕೇಪ್ ಆಗೋದು ಬೆಟರ್ ಆಪ್ಷನ್ ಆಗಿದೆ. ಈಗ ವ್ಯಾಪೋಲ್ ರಾಜನ ಹತ್ರ ಒಂದು ಡೆವಿಲ್ ಫ್ರೂಟ್ ಕೂಡ ಇದೆ. ಸೊ ಏನ್ ಮಾಡ್ತೀಯಾ, ಎಲ್ಲ ನಿನ್ನ ಕೈಯಲ್ಲಿದೆ ಅಂತ ಹೇಳ್ತಾಳೆ. ಬಟ್ ವಿವಿ ಹೇಳ್ತಾಳೆ, ನಾನು ಸ್ಟ್ರಾ ಹ್ಯಾಟ್ಸ್ ಗಳನ್ನ ನಂಬ್ತೀನಿ, ನಾವೆಲ್ಲರೂ ಜೊತೆಗೆ ಸೇರಿ ವ್ಯಾಪೋಲ್ ರಾಜನನ್ನ ಸೋಲಿಸ್ಬಿಡ್ತೀವಿ ಅಂತ. ಈಗ ಇನ್ನೊಂದ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಉಸಪ್ ಅಂತೂ ದೂರದಿಂದ ಸ್ಕೋಪ್ ಹಾಕಿ ನೋಡ್ತಿದ್ದಾನೆ. ನೋಡಿದಾಗ ವ್ಯಾಪೋಲ್ ನ ಸೇನೆ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಉಸಪ್ ನ ಜೊತೆಗೆ ಝೋರೋ ಮತ್ತೆ ವಿವಿ ಇದ್ದಾರೆ. ಆದ್ರೆ ಲುಫಿ ಸಾಂಜಿ ಎಲ್ಲ ಮೇಲೆ ಕಡೆ ಇದ್ದಾರೆ, ಅಂದ್ರೆ ಕ್ಯಾಸ್ಟಲ್ ಗೆ ಹೋಗಿದ್ರು ತಾನೆ, ಅಲ್ಲಿದ್ದಾರೆ. ಇಲ್ಲಿ ಬೇರೆ ಆಕ್ರಮಣ ಆಗ್ತಿದೆ, ಅಂದ್ರೆ ಇಲ್ಲಿ ಕಾಪಾಡೋದಕ್ಕೆ ಕಷ್ಟ ಆಗುತ್ತೆ. ಅವರು ಈ ಕಾಸ್ಟಲ್ ಇಂದ ಕೆಳಗಡೆ ಹೇಗಾದ್ರೂ ಬಂದ್ರೆ ಮಾತ್ರ ಸಹಾಯ ಆಗುತ್ತೆ. ಈ ಒಂದು ಟೈಮ್ ನಲ್ಲಿ ವಿವಿ ಬಂದು ಹೇಳ್ತಾಳೆ, ಉಸಪ್ ಮತ್ತೆ ಝೋರೋ ನೀವಿಬ್ರು ಇಲ್ಲಿ ನೋಡ್ಕೊಳ್ಳಿ, ನಾನು ಮೇಲೆ ಹೋಗ್ತೀನಿ. ಯಾಕಂದ್ರೆ ನಾನಂತೂ ಆಕ್ರಮಣ ಮಾಡೋದ್ರಲ್ಲಿ ತುಂಬಾ ವೀಕ್ ಇದ್ದೀನಿ. ಆದ್ರೆ ನಾನು ಅಟ್ಲೀಸ್ಟ್ ಕಾಸ್ಟಲ್ ಗೆ ಹೋಗಿ ಲುಫಿ ಸಾಂಜಿ ಮತ್ತೆ ನಾಮ್ಯಾನ ಕರ್ಕೊಂಡ್ ಬರ್ತೀನಿ, ಆಗ ನಮ್ಗೆ ಫೈಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಸೊ ಇದನ್ನ ಒಪ್ಪಿಗೆ ಮಾಡ್ತಾರೆ. ಆದ್ರೆ ಈ ಬೆಟ್ಟವನ್ನು ಹತ್ತೋದು ಕೂಡ ಈಸಿ ಅಲ್ಲ. ಇಲ್ಲಿಗೆ ಹತ್ಬೇಕಾದ್ರೆ ಎಮ್ಮೆಗಳನ್ನೆಲ್ಲ ಬೀಟ್ ಮಾಡಿ ಹೋಗ್ಬೇಕಾಗುತ್ತೆ, ತುಂಬಾನೇ ಕಷ್ಟ ಇದೆ. ಅದಕ್ಕೋಸ್ಕರ ಉಸಪ್ ಒಂದು ಉಪಕರಣವನ್ನ ಕೊಡ್ತಾನೆ. ಎಸ್, ಇದನ್ನ ಅವನು ರೆಡಿ ಮಾಡ್ತಿದ್ದ. ಕಳೆದ ಎಪಿಸೋಡ್ ಅಲ್ಲಿ ಕೂಡ ನೀವು ನೋಡಿದ್ರಿ, ಇದರಿಂದ ಆರಾಮ್ಸೆ ಬೆಟ್ಟವನ್ನ ಹತ್ತಬಹುದಂತೆ. ಸೊ ಅವಳು ಅದರಿಂದ ಮೇಲೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಮತ್ತೆ ಹೇಗೆ ಲುಫಿ ಮತ್ತೆ ಸಾಂಜಿಯಲ್ಲಿ ಹತ್ತ ಇರುವಾಗ ಸ್ಟ್ರಗಲ್ ಮಾಡ್ತಿದ್ರು, ಅದೇ ರೀತಿ ಇವಳು ಕೂಡ ಸ್ಟ್ರಗಲ್ ಮಾಡ್ತಿದ್ದಾಳೆ. ಯಾಕಂದ್ರೆ ತುಂಬಾನೇ ಟೆಂಪರೇಚರ್ ಇಂದ ಕೋಲ್ಡ್ ಆಗ್ತಿದೆ. ಈಗ ಮೇಲೆ ಕ್ಯಾಸ್ಟಲ್ ನಲ್ಲಿ ನಾವು ನೋಡ್ತೀವಿ ಸಾಂಜಿ ಮತ್ತೆ ನಾಮಿ ಮಾತಾಡ್ತಾ ಇರ್ತಾರೆ. ನಾಮಿ ಕೇಳ್ತಾಳೆ, ನಿನ್ನ ಬ್ಯಾಕ್ ಗ್ರೌಂಡ್ ಸ್ಟೋರಿಯಲ್ಲಿ ನನಗೆ ತುಂಬಾನೇ ಖುಷಿ ಆಯ್ತು, ಆದ್ರೆ ನೀನು ಹೀಗೆ ಪ್ರೊಫೆಷನಲ್ ಕುಕ್ ಹೇಗಾದೆ, ಅಂದ್ರೆ ಈ ರೀತಿ ಪ್ರೊಫೆಷನಲ್ ಆಗಿ ಅಡುಗೆ ಮಾಡೋದಕ್ಕೆ ಅದರ ರಹಸ್ಯ ಏನು ಅಂತ. ಇದಕ್ಕೆ ಸಾಂಜಿ ಹೇಳ್ತಾನೆ, ನನಗೆ ಬಾಲ್ಯದಿಂದಲೂ ಕೂಡ ಕುಕಿಂಗ್ ಮಾಡೋದಂದ್ರೆ ತುಂಬಾನೇ ಖುಷಿ ಇತ್ತು. ಸಣ್ಣ ವಯಸ್ಸಲ್ಲೇ ನಾನು ತಾಯಿಯನ್ನ ಕಳ್ಕೊಂಡಿದ್ದೆ. ಹಾಗಾಗಿ ಆ ಟೈಮ್ ನಿಂದಾನೇ ನಾನು ಕುಕಿಂಗ್ ಅನ್ನ ಶುರು ಹಚ್ಕೊಂಡಿದ್ದೆ. ಅವನನ್ನ ಕೇರ್ ಮಾಡೋದಕ್ಕಂತ ಯಾರು ಕೂಡ ಇರ್ಲಿಲ್ಲ, ಅವನೇ ಅವನನ್ನ ಕೇರ್ ಮಾಡ್ಕೊಳ್ತಿದ್ದ. ಹೀಗೆ ಕುಕಿಂಗ್ ಮಾಡ್ತಾ ಮಾಡ್ತಾ ಒಬ್ಬ ಪ್ರೊಫೆಷನಲ್ ಚೆಫ್ ಆಗಿದ್ದಾನೆ. ಸ್ವಲ್ಪ ಎಮೋಷನಲ್ ಕೂಡ ಆಗುತ್ತೆ ಅದನ್ನ ಅವನು ಮಾತಾಡ್ತಾ ಇರುವಾಗ. ಆದ್ರೆ ಇದೇ ಟೈಮ್ಗೆ ಇಲ್ಲಿ ಲುಫಿ ಬರ್ತಾನೆ. ಮತ್ತೆ ಬಂದು ಹೇಳ್ತಾನೆ, ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ. ನೋಡಿದಾಗ ಫೈನಲಿ ಇಲ್ಲಿಗೆ ವಿವಿ ಬಂದಿದ್ದಾಳೆ. ಇವರೆಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ವಿವಿ ಬಂದು ಹೇಳ್ತಾಳೆ, ನಂಗೆ ಮಾತಾಡೋದಕ್ಕೆ ಇಲ್ಲಿ ಟೈಮ್ ಇಲ್ಲ. ಆ ವ್ಯಾಪೋಲ್ ಅನ್ನೊಬ್ಬ ರಾಜ ಇದ್ದ ತಾನೆ, ಅವನಿಗೆ ಸ್ವಲ್ಪ ಹೊತ್ತಿನಲ್ಲೇ ಕ್ಯಾಸ್ಟಲ್ ಗೆ ಕೂಡ ಅಟ್ಯಾಕ್ ಮಾಡೋದ್ರಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಸಹಾಯ ಅಗತ್ಯ ಇದೆ. ಇದನ್ನ ಕೇಳಿದ ತಕ್ಷಣ ಡಾಕ್ಟರ್ ಕೋರಿ ಅಂತೂ ಓಡೋದಕ್ಕೆ ಶುರು ಮಾಡ್ತಾಳೆ. ಗುರು ಅವಳು ಹೇಳ್ತಾಳೆ, ನಂಗೆ ಇಲ್ಲಿ ಫೈಟ್ ಮಾಡೋದಕ್ಕೆ ಸ್ವಲ್ಪ ಕೂಡ ಇಂಟ್ರೆಸ್ಟ್ ಇಲ್ಲ, ನಾವಿಲ್ಲಿಂದ ಹೋಗೋದೇ ಒಳ್ಳೇದಾಗಿದೆ
ಆಗಿದೆ, ನಮ್ಮ ಜೀವ ಮುಖ್ಯವಾಗಿದೆ. ಹಾಗೇನೆ ಕೊರಿಯಾ ಹೇಳ್ತಾಳೆ ಚಾಪರ್ ಹತ್ರ ಪಕ್ಕ ಬ್ಯಾಗ್ ಅನ್ನ ಪ್ಯಾಕ್ ಮಾಡು, ನಾವಿಲ್ಲಿಂದ ಹೋಗ್ತಿದೀವಿ ಅಂತ. ಆದ್ರೆ ಚಾಪರ್ ಹೇಳ್ತಾನೆ ಇಲ್ಲ, ಈ ಸಲ ಆದ್ರೂ ನಾವು ಫೈಟ್ ಮಾಡ್ಬೇಕಾಗಿದೆ, ಇಲ್ಲಿನ ಜನಗಳನ್ನ ಉಳಿಸಬೇಕು, ನಾವಿಲ್ಲಿ ಡಾಕ್ಟರ್ ಅಂತ ಇರೋದು, ಹಾಗಾಗಿ ನಾವಿಲ್ಲಿ ಬಿಟ್ಕೊಡೋದಕ್ಕೆ ಆಗುದಿಲ್ಲ ಅಂತ. ಆದ್ರೆ ಡಾಕ್ಟರ್ ಕೊರಿಯಾ ಹೇಳ್ತಾಳೆ ಓಕೆ ನಿಂಗೆ ಏನಿಷ್ಟ ಹಾಗೇನೆ ಮಾಡ್ಬಿಡು, ನಾನಂತೂ ಇಲ್ಲಿಂದ ಹೋಗ್ತಿದ್ದೀನಿ, ನಿಮ್ಗೆ ಸಾಯೋದಕ್ಕೆ ಆಸೆ ಇದ್ರೆ ಇಲ್ಲೇ ಇದ್ ಬಿಡಿ ಅಂತ ಹೇಳ್ತಾಳೆ. ಸೊ ಅವಳಂತೂ ಆಚೆ ಹೋಗ್ತಾಳೆ, ಮತ್ತೆ ಇವರೆಲ್ಲ ಡಿಸ್ಕಷನ್ ಮಾಡ್ತಾರೆ ಹೇಗಾದ್ರೂ ಈಗ ಫೈಟ್ ಗೆ ರೆಡಿ ಆಗ್ಬೇಕು ಅಂತ. ಕ್ಯಾಸ್ಟ್ ನ ಕೆಳಗಡೆ ನೋಡಿದ್ರೆ ಇಲ್ಲಿ ಉಸಪ್ ಮತ್ತೆ ಜೋರು ಸೇರಿ ಎಲ್ಲ ಮನುಷ್ಯರನ್ನ ಕರೀತಾರೆ. ಐ ಮೀನ್ ಎಲ್ಲ ವಿಲೇಜ್ ಅಲ್ಲಿ ಇದ್ದವರನ್ನ ಕರ್ಕೊಂಡು ಬಂದು ಸೇಫ್ ಸ್ಪಾಟ್ ಗೆ ಕರೀತಾರೆ, ಅಂದ್ರೆ ಮನೆಯೊಳಗಡೆ ಹೋಗಿ ಅಂತ. ಮತ್ತೆ ಜೊತೆಗೆ ನಿಂತ್ಕೊಂಡು ಆಲೋಚನೆ ಮಾಡ್ತಾರೆ ಬೇಗನೆ ಬಾಡಿ ಗಾರ್ಡ್ ಡಾಲ್ಟನ್ ಬರ್ಲಿ ಅಂತ. ಇನ್ನೊಂದು ಕಡೆಯಿಂದ ಕೊರಿಯಾ ಡಾಕ್ಟರ್ ಅಂತೂ ಓಡ್ತಾ ಇದ್ದಾಳೆ, ಆದ್ರೆ ದಾರಿಯಲ್ಲಿ ಇಲ್ಲಿ ಡಾಲ್ಟನ್ ಬಾಡಿ ಗಾರ್ಡ್ ಸಿಗ್ತಾನೆ. ಇವನನ್ನ ನೋಡ್ಬೋದು ಯಾವ ರೀತಿ ಮಾಡಿದಾರೆ ಅಂದ್ರೆ ಇವನು ಬದುಕಿದೆ ದೊಡ್ಡ ವಿಷಯ, ಅವನಿಗಂತೂ ದೊಡ್ಡ ಗುಂಡಿಗೆನೆ ಗುರು, ಇಷ್ಟೆಲ್ಲ ಅಟ್ಯಾಕ್ ಆದ್ಮೇಲೆ ಕೂಡ ಬದುಕಿದಾನೆ, ಈಗ ಕೂಡ ಹೊರಡೋದಕ್ಕೆ ಸಿದ್ಧ ಇದ್ದಾನೆ. ಇಲ್ಲಿ ಡಾಕ್ಟರ್ ಕೊರಿಯಾ ಹೇಳ್ತಾಳೆ ನೋಡು ಡಾಲ್ಟನ್, ನೀನ್ ಈ ರೀತಿ ಮಾಡಿದ್ರೆ ಆಗೋದಿಲ್ಲ, ನಿನ್ಗೆ ರೆಸ್ಟ್ ಆಗತ್ತೆ ಇದೆ, ನಿಂಗೆ ಔಷಧಿ ಬೇಕಾಗಿದೆ, ಇಲ್ಲಾಂದ್ರೆ ನೀನು ಸಾಯ್ತೀಯಾ ಅಂತ. ಅದಕ್ಕೆ ಡಾಲ್ಟನ್ ಬಾಡಿ ಗಾರ್ಡ್ ಹೇಳ್ತಾನೆ ನೀನು ಹೇಳೋದ್ರಲ್ಲಿ ಪಾಯಿಂಟ್ ಇರ್ಬೋದು, ಆದ್ರೆ ನಂಗೆ ವಾಪಲ್ ಇಲ್ಲಿನ ರಾಜ ಆಗಿ ಆಳ್ವಿಕೆ ಮಾಡೋದು ಇಷ್ಟ ಇಲ್ಲ, ಇಲ್ಲಿನ ಜನಗಳು ಗುಲಾಮರಾಗಬಾರ್ದಂದ್ರೆ ನಾನು ಇವತ್ತು ಫೈಟ್ ಮಾಡ್ಲೇಬೇಕಾಗಿದೆ. ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೇನೆ ಆ ಒಂದು ದಿನ ಮಿಸ್ಟರ್ ಹ್ಯೂರಿಕ್ ಕೂಡ ಹೇಳಿದ್ರು ಮನುಷ್ಯ ನಿಜವಾಗ್ಲೂ ಸಾಯೋದು ಯಾವುದೇ ವಿಷದಿಂದ, ಕೊಲೆಯಿಂದ, ಸಾವಿನಿಂದ ಅಲ್ಲ, ಯಾವಾಗ ಜನ ಅವನನ್ನ ಮರಿತಾರೆ ಆಗ. ಹಾಗಾಗಿ ನಾನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಇವನಂತೂ ತುಂಬಾ ವೀಕ್ ಆಗಿದ್ದ, ಅಲ್ಲೇ ಬಿದ್ದು ಬಿಡ್ತಾನೆ. ಇದೇ ಟೈಮ್ಗೆ ಡಾಕ್ಟರ್ ಕೊರಿಯಾ ಅಂತೂ ಫಸ್ಟ್ ಏಡ್ ಕಿಟ್ ಅನ್ನ ಹಾಕ್ತಾಳೆ, ಅಂದ್ರೆ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತಿರಲ್ವಾ ಅದು. ಇದಾದ್ಮೇಲೆ ಕ್ಯಾಸ್ಟಲ್ ಹತ್ರ ನಾವು ನೋಡ್ತೀವಿ ಲುಫಿ ಮತ್ತೆ ವಿವಿ ಜೊತೆಗೆ ಇದ್ದಾಳೆ. ಇಬ್ರು ಕೂಡ ಇಲ್ಲಿ ಜಾಕೆಟ್ ಅನ್ನ ಹಾಕೊಳ್ತಾರೆ, ಯಾಕಂದ್ರೆ ತುಂಬಾ ಕೋಲ್ಡ್ ಇದೆ ಈ ಜಾಗದಲ್ಲಿ. ಮತ್ತೆ ಸ್ವಲ್ಪ ಮಾತಾಡ್ತಿರ್ತಾರೆ. ಇದೇ ಟೈಮ್ಗೆ ಇಲ್ಲಿ ವ್ಯಾಪೋಲ್ ಬರ್ತಾನೆ. ಲುಫಿ ಅಂತೂ ಊರಿಗಿಂತ ಮುಂಚೆ ರೆಡಿ ಆಗಿದ್ದಾನೆ ವ್ಯಾಪೋಲ್ ಅನ್ನ ಹೊಡಿಯೋದಕ್ಕೆ. ಆದ್ರೆ ಇದೇ ಟೈಮ್ಗೆ ವ್ಯಾಪೋಲ್ ಅಂತೂ ಹುಚ್ಚ ರೀತಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ವಿವಿ ಹತ್ರ. ಹಾಗಾದ್ರೆ ನೀನು ಆಲಬಷ್ಟದ ರಾಜಕುಮಾರಿ ವಿವಿ ಆಗಿದ್ಯಾ, ನಿನ್ ಗೊತ್ತಿದ್ಯಾ ಎಷ್ಟು ಜನ ರಾಜರನ್ನ ನಾನು ಲೂಟ್ ಮಾಡಿ ಬಂದಿದ್ದೇನೆ ಅಂತ. ನೀನಂತೂ ವೇಸ್ಟ್ ರಾಜಕುಮಾರಿ ಆಗಿದ್ದ, ನಿನ್ನಪ್ಪ ಅದಕ್ಕಿಂತ ದೊಡ್ಡ ವೇಸ್ಟ್ ರಾಜ ಆಗಿದ್ದಾನೆ, ನಿಮ್ಮ ಸಂತಾನನೇ ವೇಸ್ಟ್ ಗಳು. ಇದನ್ನೆಲ್ಲ ನೋಡಿ ಕೋಪ ಬಂದ ವಿವಿ ಅಲ್ಲಿಗೆನೆ ಹೊಡೆದು ಬಿಡ್ತಾಳೆ. ಆದ್ರೆ ಅವನು ಮಾತಾಡೋದನ್ನಂತೂ ನಿಲ್ಲಿಸ್ತಾನೆ ಇಲ್ಲ. ಅವನು ಹೇಳ್ತಾನೆ ಮುಂಚೆ ಕೂಡ ನಾನೇ ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದೆ, ಈಗ ಕೂಡ ಪುನಃ ಸಂದರ್ಭ ಬಂದಿದೆ, ನೀವ್ ಯಾರು ಕೂಡ ಇಲ್ಲಿ ಉಳಿಯೋದಿಲ್ಲ ಅಂತ. ಸೊ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಅದೇ ಟೈಮ್ಗೆ ಇಲ್ಲಿ ಲುಫಿ ಕೂಡ ಸೇವ್ ಮಾಡ್ತಾನೆ. ಈಗಂತೂ ದೊಡ್ಡ ಅಟ್ಯಾಕ್ ಆಗೋದ್ರಲ್ಲಿದೆ, ಹಾಗಾಗಿ ಜೋರೋ ಮತ್ತೆ ಉಸಪ್ ಜೊತೆಗೆ ನಿಂತಿದ್ದಾರೆ. ಬಟ್ ಇದೇ ಟೈಮ್ಗೆ ನಾವು ನೋಡ್ತೀವಿ ಇಲ್ಲಿನ ಊರಿನ ಜನಗಳು ಕೂಡ ಬರ್ತಾರೆ ಸಪೋರ್ಟ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಇನ್ನು ನಾವು ಹೊರಡ್ಲೇಬೇಕಾಗಿದೆ, ಇನ್ನು ನಮ್ಗೆ ಕಾಯೋದಕ್ಕೆ ಆಗುದಿಲ್ಲ ಅಂತ. ತ್ಯಾಗ ಮಾಡೋದಕ್ಕೆ ಎಲ್ಲಾ ವಿಲೇಜ್ ನವರು ಬಂದಿದ್ದಾರೆ. ಆದ್ರೆ ಇದೇ ಹೊತ್ತಿಗೆ ಡೋರ್ ಬ್ಲಾಸ್ಟ್ ಆಗುತ್ತೆ, ಮತ್ತೆ ಒಬ್ಬೊಬ್ಬ ಸೈನಿಕರು ಬರೋದಕ್ಕೆ ಶುರು ಆಗುತ್ತೆ. ಆದ್ರೆ ಈ ವ್ಯಾಪೋಲ್ ನ ಸೈನಿಕರಂತೂ ತುಂಬಾನೇ ಡಿಫ್ರೆಂಟ್ ಇದ್ದಾರೆ, ಯಾಕಂದ್ರೆ ವ್ಯಾಪೋಲ್ ತನ್ನ ಡೆವಿಲ್ ಫ್ರೂಟ್ ನ ಪವರ್ ಇಂದ ಸೈನಿಕರನ್ನ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಕೆಲವರಿಗೆ ಡಬಲ್ ಬಾಡಿ ಬಂದಿದೆ, ಕೆಲವರದಂತೂ ಆಯುಧೆಲ್ಲ ಇದೆ ಮುಖದಲ್ಲಿ. ಇವರು ತುಂಬಾ ಡೇಂಜರಸ್ ಕೂಡ ಆಗಿದ್ದಾರೆ, ಪಕ್ಕ ಸಾಯೋದು ಕೂಡ ಇಲ್ಲ. ಸೊ ಇಲ್ಲಿ ಜೋರೋ ಅಲರ್ಟ್ ಆಗ್ತಾನೆ, ಎಲ್ಲರೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಊರಿನ ಜನಗಳನ್ನ ಬಚಾವ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ, ಆ ರೀತಿ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿಗೆ ಡಾಲ್ಟನ್ ಕೂಡ ಬರ್ತಾನೆ ಸೇವ್ ಮಾಡೋದಕ್ಕೆ, ಆದ್ರೆ ಇಲ್ಲಿ ಬಚಾವ್ ಆಗೋದೇ ದೊಡ್ಡ ವಿಷಯ ಆಗಿದೆ. ಈಗ ವಾಪಸ್ ನಾವು ಮೇಲೆ ನೋಡ್ತೀವಿ, ಕಾಸ್ಟಲ್ ನ ಬಳಿ ಚಾಪರ್ ಇದ್ದಾನೆ. ಅವನಿಗೆ ತುಂಬಾನೇ ಕೋಪ ಬರುತ್ತೆ, ಈ ವ್ಯಾಪೋಲ್ ರಾಜ್ ಅಂತೂ ಬಂದು ಆಳ್ವಿಕೆ ಮಾಡೋದ್ರಲ್ಲಿದ್ದಾನೆ ಅಂತ. ಅದಕ್ಕೋಸ್ಕರ ಸಂಜು ಮತ್ತೆ ನಾಮಿಯ ಜೊತೆ ಮಾತಾಡ್ತಿರುವಾಗ ಅವನು ಮಾನ್ಸ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ತಾನೆ ಅವನ ಡೇಲ್ ಫ್ರೂಟ್ ನ ಪವರ್ ನಿಂದ. ಇದೇ ಕರೆಕ್ಟ್ ಟೈಮ್ಗೆ ಇಲ್ಲಿ ಕಾಸ್ಟ್ಲಿಗೆ ಅಟ್ಯಾಕ್ ಮಾಡ್ತಾರೆ ವ್ಯಾಪೋಲ್ ನ 2 ಜನ ಚಮಚಗಳು. ಸೊ ಅವರಿಗೆ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಸೊ ಮೆಲ್ಲನೆ ಇವರು ನಾಮಿಯನ ಸೇಫ್ ಪ್ಲೇಸ್ ಅಲ್ಲಿ ಟು ಫೈಟ್ ಶುರು ಹಚ್ಕೊಳ್ತಾರೆ. ಹೀಗೆ ನಮ್ಗೆ ಸಂಜು ಮತ್ತೆ ಚಾಪರ್ ನ ಫೈಟ್ ಅನ್ನು ತೋರಿಸ್ತಾರೆ, ಜೊತೆಗೆ ಇನ್ನೊಂದ್ ಸೈಡ್ ಅಲ್ಲಿ ಲುಫಿಯ ಫೈಟ್ ಅನ್ನು ಕೂಡ ತೋರಿಸ್ತಾರೆ. ಕ್ಯಾಸ್ಟಲ್ ನ ಕೆಳಗಡೆ ಜೋರಾಗಿ ಫೈಟ್ ಇದ್ದ ಟೈಮ್ ನಲ್ಲಿ ಉಸಪ್ ಅಂತೂ ಸಾಯೋದಕ್ಕಿದ್ದ. ಅದೇ ಟೈಮ್ಗೆ ಡಾಲ್ಟನ್ ಬಂದು ಬಚಾವ್ ಮಾಡ್ತಾನೆ. ಈಗಂತೂ ಲುಫಿಯ ಬಳಿಗೆ ವ್ಯಾಪೋಲ್ ಅವನ ಪವರ್ ಅನ್ನ ತೋರಿಸ್ತಾನೆ. ಡೆವಿಲ್ ಫ್ರೂಟ್ ನ ಶಕ್ತಿಯಿಂದ ಅವನ ಬಾಯನ್ನ ಅಗಲ ಮಾಡಿ ಒಂದು ವೆಪನ್ ಅನ್ನ ಕ್ರಿಯೇಟ್ ಮಾಡಿ ಕೊಲ್ಲೋದಕ್ಕೆ ನೋಡ್ತಾನೆ. ಅದೇ ಟೈಮ್ಗೆ ವಿವಿ ಅಟ್ಯಾಕ್ ಮಾಡ್ತಾಳೆ ಮೇಲಿನಿಂದ. ಸೊ ಅದ್ರ ಮೂಲಕ ವ್ಯಾಪೋಲ್ ನ ಬಾಯನ್ನ ಮುಚ್ಚಿಸಬಹುದು ಅಂತ. ಸೊ ಹೀಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ವ್ಯಾಪೋಲ್ ರಾಜನನ್ನ ಸೋಲಿಸ್ಬಿಡ್ತಾರೆ ಕಟ್ಟಿ ಹಾಕಿ. ಇನ್ನೊಂದು ಕಡೆ ಸಂಜು ಮತ್ತೆ ಚಾಪರ್ ಸೇರಿ ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡಿ ವ್ಯಾಪೋಲ್ ರಾಜನ ಚಮಚಗಳನ್ನ ಪುಡಿ ಮಾಡ್ಬಿಡ್ತಾನೆ. ಈಗ ನಾವು ಕೆಳಗೆ ಏನಾಗ್ತಿದೆ ನೋಡೋದಾದ್ರೆ ಇಲ್ಲಿ ಡಾಲ್ಟನ್ ಗೆ ಎಲ್ಲರೂ ಅಟ್ಯಾಕ್ ಮಾಡ್ತಿದ್ದಾರೆ. ತುಂಬಾನೇ ಖತರ್ನಾಕ್ ಆಗಿರುವಂತಹ ಸೈನಿಕರೆಲ್ಲ ಇಲ್ಲಿ ಅಟ್ಯಾಕ್ ಮಾಡಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸೈನಿಕರು ಕೆಳಗನೆ ಇದ್ರು, ಅದ ಕಾರಣನೇ ಇನ್ನು ಕೂಡ ಫೈಟ್ ನಡೀತಾ ಇದೆ. ಡಾಲ್ಟನ್ ಜೋರನ್ ಹತ್ರ ಹೇಳ್ತಾನೆ ನಂಗೆ ಅರ್ಥ ಆಗ್ತಿಲ್ಲ ಯಾವ ರೀತಿ ಇವರನ್ನ ಫಿನಿಶ್ ಮಾಡ್ಬೇಕು ಅಂತ. ಮೇಲೆಗಡೆ ಅಂತೂ ಕಾಸ್ಟಲ್ ನಲ್ಲಿ 4 ಜನ ಕೂಡ ಮೀಟ್ ಅಪ್ ಹಾಕೊಳ್ತಾರೆ, ಯಾಕಂದ್ರೆ ವ್ಯಾಪೋಲ್ ಮತ್ತೆ ಅವನ ಚಮಚಗಳನ್ನ ಸೋಲ್ಸಿದ್ದಾರೆ ಅಂತ. ಆದ್ರೆ ನೋಡ್ತಾ ನೋಡ್ತಾ ಇದ್ದಾಗ್ಲೇ ಅವನು ಬಂದೇ ಬಿಟ್ಟ ಗುರು ಬಂದು ಹುಚ್ಚರಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನೀವೇನ್ ತಿಳ್ಕೊಂಡ್ರಿ ನಾನು ಅಷ್ಟು ಈಸಿಯಾಗಿ ಸೋಲ್ತೀನಿ ಅಂತಾನ. ಅದೇ ಟೈಮ್ಗೆ ನಾವು ನೋಡ್ತೀವಿ ಜಾಲಿ ರಾಜರ್ ನ ಫ್ಲಾಗ್ ಅಂತ ಹೇಳಿದ್ದಾನೆ. ಅದೇ ಒನ್ ಪೀಸ್ ನಲ್ಲಿ ನಾವು ಪೈರೇಟ್ ಫ್ಲಾಗ್ ಅನ್ನ ನೋಡ್ತೀವಿ, ಅದು ಸ್ವಾತಂತ್ರ್ಯವನ್ನ ಸೂಚಿಸುತ್ತೆ. ಆದ್ರೆ ಅದನ್ನ ಈ ವ್ಯಾಪೋಲ್ ರಾಜ ಅಂತೂ ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಪುಡಿ ಮಾಡಿದ್ದ. ಇದನ್ನ ನೋಡಿ ನಮ್ಮ ಲುಫಿಗೆ ತುಂಬಾನೇ ಕೋಪ ಬರುತ್ತೆ. ಹೀಗಾಗಿ ಲುಫಿ ಒಬ್ಬನೇ ಬಂದು ವ್ಯಾಪೋಲ್ ಅನ್ನ ಪುಡಿ ಪುಡಿ ಮಾಡ್ಬಿಡ್ತಾನೆ ಬ್ರೂಟಲ್ ಆಗಿ, ಯಾಕಂದ್ರೆ ಆ ಒಂದು ಫ್ಲಾಗ್ ಗೆ ಅದರದಾದಂತಹ ಲೆಜೆಸ್ ಇದೆ. ಇದೇ ಟೈಮ್ಗೆ ಇವನ ಕ್ರೂಮೇಟ್ ಹಾಗೂ ವಿವಿ ಕೂಡ ಹೆಲ್ಪ್ ಮಾಡ್ತಾರೆ. ಎಲ್ರು ಸೇರಿ ವ್ಯಾಪೋಲ್ ಅನ್ನ ಪುಡಿ ಮಾಡ್ಬಿಡ್ತಾರೆ. ಮತ್ತೆ ಈಗ ಎಲ್ರು ಅಂತೂ ಖುಷಿ ಪಡ್ತಾರೆ ಅವನು ಸೋತ್ ಬಿಟ್ಟ ಅಂತ. ಕೆಳಗಡೆ ಕೂಡ ತುಂಬಾ ಜನರು
ಜನರನ್ನ ಪುಡಿ ಮಾಡಿ ಆಯ್ತು, ಎಲ್ಲರೂ ಕೂಡ ಫಿನಿಶ್ ಆಗ್ಬಿಟ್ಟಿದ್ದಾರೆ. ಇಲ್ಲಿಗೆ ಡಾಕ್ಟರ್ ಕೊರಿಯಾ ಕೂಡ ಬಂದು ಅಪ್ರಿಶಿಯೇಟ್ ಮಾಡ್ತಾಳೆ ಬಾಡಿ ಗಾರ್ಡ್ ಡಾಲ್ಟನ್ ಅನ್ನ, ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ದೆ ಅಂತ. ಜೊತೆಗೇನೆ ತುಂಬಾ ಜನ ಡಾಕ್ಟರ್ಸ್ ಕೂಡ ಇಲ್ಲಿ ಬದುಕಿದ್ರು. ಅದೇ ವ್ಯಾಪಲ್ ಅವನ್ ಇಟ್ಕೊಂಡಿದ್ದ ತಾನೆ ತುಂಬಾ ಜನ ಡಾಕ್ಟರ್ಸ್ ಗಳನ್ನ. ಇಲ್ಲಿ ಡಾಕ್ಟರ್ ಕೊರಿಯಾ ಬಂದು ಹೇಳ್ತಾಳೆ, ನೀವೆಲ್ಲರೂ ಸೇರಿ ಒಂದು ಔಷಧಿಯನ್ನ ತಯಾರಿ ಮಾಡ್ಬೇಕಾಗಿದೆ ಇಲ್ಲಿನ ಜನಗಳಿಗೆ ಬಚಾವ್ ಮಾಡೋದಕ್ಕಾಗಿ. ಇದಾದ್ಮೇಲೆ ಬಾಡಿ ಗಾರ್ಡ್ ಮತ್ತೆ ಡಾಕ್ಟರ್ ಕೊರಿಯಾ ಇಬ್ರು ಕೂಡ ಕಾಸ್ಟಲ್ ನ ಟಾಪ್ ಗೆ ಹೋಗ್ತಾರೆ. ಅಲ್ಲಿ ಏನಾಗಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಎಲ್ಲರೂ ಸೇರಿ ಅಂದ್ರೆ ಸ್ಟ್ರಾ ಹ್ಯಾಟ್ ನ ಗುಂಪು ಸೇರಿ ಆ ವೆಪೋಲ್ ಮತ್ತೆ ಅವನ ಚಮಚಗಳನ್ನ ಅವನ ಸೇನೆಯನ್ನ ಕೂಡ ಡಿಫೀಟ್ ಮಾಡಿ ಹಾಕಿದ್ದಾರೆ ಅಂತ. ಲಿಟ್ರಲಿ ಬಾಡಿ ಗಾರ್ಡ್ ಗಂತೂ ಶಾಕ್ ಆಗ್ಬಿಡುತ್ತೆ ಗುರು, ಏನ್ ಸ್ಟ್ರೆಂತ್ ಇವ್ರದು ಅಂತ. ಮತ್ತೆ ಇಲ್ಲಿ ಝೋರೋ ಮತ್ತೆ ಉಸಪ್ಪನ ನೋಡಿದಾಗ ಚೊಪ್ಪರ್ ಸ್ವಲ್ಪ ಹೆದರ್ತಾನೆ ಗುರು, ಯಾರೋ ಹೊಸ ಮನುಷ್ಯರು ಬಂದಿದ್ದಾರೆ ಅಂತ. ಆದ್ರೆ ಹೇಗಿನೋ ನಾಚಿಕೆನೆಲ್ಲ ಬದಿಗಿಟ್ಟು ಈಚೆ ಬರ್ತಾನೆ. ಇಲ್ಲಿ ಲುಫಿ ಹೇಳ್ತಾನೆ, ನೀನು ಕೂಡ ನಮ್ಮ ಪೈರೇಟ್ ನ ಗ್ಯಾಂಗ್ ನ ಜೊತೆ ಬರ್ಬೇಕಾಗಿದೆ, ಯಾಕಂದ್ರೆ ನಿಂಗೆ ತುಂಬಾನೇ ಸ್ಕಿಲ್ ಇದೆ, ನೀನೊಬ್ಬ ಒಳ್ಳೆ ಡಾಕ್ಟರ್ ಆಗ್ತೀಯ. ಮತ್ತೆ ನಿನ್ನ ಕಥೆಯನ್ನ ನಾನು ಕೇಳಿದೀನಿ, ನಿನ್ನನ್ನ ಸಾಕಿದಂತ ಡಾಕ್ಟರ್ ಹೆರಿಕ್ ಕೂಡ ಒಬ್ಬ ಪೈರೇಟ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದ, ಯಾಕಂದ್ರೆ ಅದರಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನ ಕಾಣಬಹುದು ಅಂತ. ಚಾಪರ್ ಶುರುಗೆ ಹೆದರ್ತಾನೆ, ಭಯ ಪಡ್ತಾನೆ. ಆದ್ರೆ ಕೊನೆಯದಾಗಿ ತುಂಬಾನೇ ಖುಷಿ ಆಗುತ್ತೆ, ಅವನು ಕೂಡ ಇವರ ಗ್ರೂಪ್ ಗೆ ಜಾಯಿನ್ ಆಗೋದಕ್ಕೆ ಓಕೆ ಹೇಳ್ತಾನೆ. ಸೊ ಅವನಂತೂ ಒಪ್ಪಿಗೆ ಕೊಟ್ಟಾಯ್ತು. ಈಗ ಡಾಕ್ಟರ್ ಕೊರಿಯನ್ನ ಬಿಟ್ಟು ಅವರ ಜೊತೆಗೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಕೊರಿಯನ್ ಹತ್ರ ಫೈನಲ್ ಆಗಿ ಒಂದು ಬೀಳ್ಕೊಡುಗೆ ಮಾಡ್ತಾನೆ. ನಾನು ಇಲ್ಲಿಂದ ಹೋಗೋದ್ರಲ್ಲಿ ಇದ್ದೀನಿ, ಹಾಗಾಗಿ ನಿಮ್ಮನ್ನ ಕೊನೆಯದಾಗಿ ಮೀಟ್ ಆಗೋದಕ್ಕೆ ಬಂದಿದ್ದೀನಿ. ಇಷ್ಟು ಸಮಯ ನನಗೆ ಆಶ್ರಯ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದಗಳು. ಮತ್ತೆ ಇಂದಿನಿಂದ ಹೊಸ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಕೊರಿಯನ್ಗೆ ಇದು ಇಷ್ಟ ಇರ್ಲಿಲ್ಲ, ಆದ್ರೂ ಕೂಡ ಚೌಪರ್ನ ಆಸೆಯನ್ನ ಬಿಟ್ಕೊಡೋದಕ್ಕೆ ಆಗೋದಿಲ್ಲ. ಅವನಿಗೂ ಜಾಗ ಸುತ್ತೋದಿದೆ, ಅವನಿಗೂ ಅಡ್ವೆಂಚರ್ ಮಾಡ್ಬೇಕು, ಗೆಳೆಯರು ಬೇಕು, ಎಲ್ಲನೂ ಬೇಕಾಗಿದೆ. ಹಾಗಾಗಿ ಕೊನೆಯ ಗುಡ್ ಬೈ ಅನ್ನು ಹೇಳಿ ಹೋಗ್ತಾನೆ. ಸೊ ಚಾಪರ್ ಅಂತೂ ಪೂರ್ತಿ ಕ್ರೂಮೇಟ್ ಅನ್ನ ಕರ್ಕೊಂಡು ಹೋಗ್ತಾನೆ ಈ ಒಂದು ರೈಡ್ ನಲ್ಲಿ. ಕೆಳಗಡೆ ರಾಕ್ ತನಕ ಇವನು ಕರ್ಕೊಂಡು ಹೋಗಿ ಫೈನಲಿ ಇವರ ಪೈರೇಟ್ ಶಿಪ್ ಅನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಅವನ ಲೈಫ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಈ ರೀತಿ ಒಂದು ಶಿಪ್ ಅನ್ನ ನೋಡಿದ್ದದು, ಜೊತೆಗೇನೆ ಇಷ್ಟು ಜನ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಇದೇ ಒಂದು ಟೈಮ್ಗೆ ಕೊನೆಯ ಗುಡ್ ಬೈ ಹೇಳೋದಕ್ಕಾಗಿ ಡಾಕ್ಟರ್ ಕೊರಿಯಾ ತುಂಬಾನೇ ಬೇಜಾರಲ್ಲಿ ಇರ್ತಾಳೆ. ಅವಳೊಂದು ಮೆಡಿಸಿನ್ ಅನ್ನ ಈ ಒಂದು ಮದ್ದು ಗುಂಡುವಿನ ಮೇಲೆ ಹಾಕ್ಬಿಡ್ತಾಳೆ. ಇದರಲ್ಲಿ ಚೆರ್ರಿ ಬ್ಲೋಸಮ್ ಅನ್ನುವಂತ ಒಂದು ಮರದ ಪಿಂಕ್ ಎಲೆಗಳು ಸ್ಪ್ರೆಡ್ ಆಗುತ್ತವೆ. ಇದನ್ನ ಯಾಕೆ ಅವಳು ಸೆಂಡ್ ಮಾಡಿದ್ಲು ಅಂದ್ರೆ ಇದು ಒಂಥರ ಮೆಸೇಜ್ ಆಗಿತ್ತು. ಮಿಸ್ಟರ್ ಡಾಕ್ಟರ್ ಹಿರಿಯೋಕಿಗೆ ಕೂಡ ಈ ಒಂದು ಚೆರಿ ಬ್ಲಾಸಮ್ ನ ಟ್ರೀ ತುಂಬಾನೇ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಚಾಪರ್ನಿಗೋಸ್ಕರನೇ ಈ ರೀತಿ ಸಂಭ್ರಮ ಮಾಡ್ತಿದ್ದಾರೆ. ಜೊತೆಗೇನೆ ವಿಲೇಜ್ ನವರಂತೂ ಗೆದ್ದಿದ್ದಾರೆ ರಾಜನ ಎದುರು. ಮತ್ತೆ ಇಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ ಬಾಡಿ ಗಾರ್ಡ್ ನ ಜೊತೆ. ಇವಳು ಹೇಳ್ತಾಳೆ, ಮುಂಚೆ ಕೂಡ ಇದೇ ರೀತಿ ಒಬ್ಬ ವ್ಯಕ್ತಿ ಬಂದಿದ್ದ, ನಂಗೆ ಕ್ಲಿಯರ್ ಆಗಿ ಅಷ್ಟು ನೆನಪಾಗ್ತಿಲ್ಲ, ಅವನ ಹೆಸರೇನೋ ಗೋಲ್ಡಿ ಏನೋ ಬರ್ತಿತ್ತು ಅಂತ. ಇಲ್ಲಿ ದೊಡ್ಡ ಸ್ಪಾಯ್ಲರ್ ನಮ್ಗೆ ಗೊತ್ತಾಗುತ್ತೆ. ಆ ಗೋಲ್ಡಿ ಅಂತ ಯಾರೇ ಹೇಳಿದ್ಲಲ್ವಾ ಅವಳು, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಪೈರೇಟ್ ಕಿಂಗ್ ಗೋಲ್ಡಿ ರಾಜರ್ ಆಗಿದ್ದ. ಅವನನ್ನ ಇವಳು ಹೇಳ್ತಿದ್ದಾಳೆ. ಅಂದ್ರೆ ಸ್ವತಃ ಪೈರೇಟ್ ಕಿಂಗ್ ಕೂಡ ಈ ಜಾಗಕ್ಕೆ ಬಂದಿದ್ದ ಮುಂಚೆ. ಹಾಗೇನೆ ಹೇಳ್ತಾಳೆ, ಹೇಗೆ ಗೋಲ್ಡಿ ರಾಜರ್ ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದ, ಅದೇ ರೀತಿ ಈ ಮಂಕಿ ಡಿ ಲುಫಿ ಕೂಡ ಮಾಡ್ತಾನೆ ಅಂತ ನನಗೆ ಅನಿಸ್ತಿದೆ ಅಂತ. ಇದಾದ್ಮೇಲೆ ನಾವು ಶಿಪ್ ಅಲ್ಲಿ ನೋಡ್ತೀವಿ, ಎಲ್ರು ಕೂಡ ಹ್ಯಾಪಿಯಾಗಿ ಟ್ರಾವೆಲ್ ಮಾಡ್ತಿದ್ದಾರೆ, ತುಂಬಾ ಸಂತೋಷವಾಗಿ ಶಿಪ್ ಅಲ್ಲಿ ಹೋಗ್ತಿದ್ದಾರೆ. ಆದ್ರೆ ವಿವಿ ಈಗ ಸ್ವಲ್ಪ ಸೇಫ್ ಅಲ್ಲಿ ಇಲ್ಲ ಅಂತ ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಆಲಬಸ್ಟ್ ಹೋಗುವ ದಿಕ್ಕಲ್ಲಿ ಎಷ್ಟೋ ಜನ ಈಗ ಪೈರೇಟ್ಸ್ ಗಳು ಸಿಗ್ಬಹುದು. ಜೊತೆಗೇನೆ ನಾವು ಮೇನ್ ಆಗಿ ನೋಡ್ತೀವಿ, ಈ ನಿಕೋ ರಾಬಿನ್ ಅನ್ನೋ ಬಾರೋ ಗ್ಯಾಂಗ್ ನ ಉಳಿದ್ಲಲ್ವಾ, ಅವಳು ಹೋಗಿ ಮೀಟ್ ಆಗ್ತಾಳೆ ಮಿಸ್ಟರ್ ಝೀರೋ, ಅಂದ್ರೆ ಇವರೆಲ್ಲರ ಲೀಡರ್ ಅನ್ನ. ಮತ್ತೆ ಫೈನಲಿ ಇಲ್ಲಿ ಫೇಸ್ ರಿವೀಲ್ ಆಗುತ್ತೆ ಮಿಸ್ಟರ್ ಝೀರೋ ನದು ಇವನೇ. ಮತ್ತೆ ಇವನ ಹೆಸರು ಕ್ರೊಕೊಡೈಲ್ ಅಂತ. ಇವನು ಎಷ್ಟು ದೊಡ್ಡ ಖತರ್ನಾಕ್ ಅಂತ ಪೂರ್ತಿ ಒನ್ ಪೀಸ್ ಫ್ಯಾನ್ಸ್ ಗೆ ಗೊತ್ತಿದೆ. ಇವನ ಹತ್ರ ಒಂದು ಡೆವಿಲ್ ಫ್ರೂಟ್ ಇದೆ, ಸ್ಯಾಂಡ್ ಅಂತ. ಅಂದ್ರೆ ಇವನ ಪೂರ್ತಿ ಬಾಡಿ ಯಾವ ರೀತಿ ಅಂದ್ರೆ ಮರಳಿನ ರೀತಿ. ಇವನಿಗೆ ಹೊಡೆದ್ರೆ ಕೂಡ ಅದು ಮರಳಿಗೆ ಹೊಡೆದಾಗೆ ಆಗುತ್ತೆ. ಸೊ ಇವನದು ಇಂಟೆನ್ಷನ್ ಏನು, ಯಾಕೆ ಇವನು ಸ್ಟ್ರಾ ಹ್ಯಾಟ್ಸ್ ಗಳನ್ನ ಹಿಡಿತಿದ್ದಾನೆ, ಯಾಕೆ ಇವನು ಆಲಬಸ್ಟ್ ದ ಕ್ವೀನ್ ವಿವಿಯನ್ನ ಹಿಡಿತಿದ್ದಾನೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸೀಸನ್ ಇಲ್ಲಿ ಎಂಡ್ ಆಗುತ್ತೆ. ಸೊ ಗಾಯ್ಸ್, ಇಲ್ಲಿಗೆ ಫೈನಲ್ ಮುಗಿತು. ಅದ್ರ ಒಂದೊಂದು ಹ್ಯಾಪಿ ಎಂಡಿಂಗ್ ಆಗಿದೆ. ಚಾಪರ್ ಕೂಡ ಒಬ್ಬ ಹೊಸ ಸ್ಟ್ರಾ ಹ್ಯಾಟ್ ಆಗಿದ್ದಾನೆ. ಮತ್ತೆ ಒನ್ ಪೀಸ್ ಅನ್ನ ಹುಡುಕುವ ಜರ್ನಿ ಅಂತೂ ಕಂಟಿನ್ಯೂ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅದೆಲ್ಲ ನಿಮ್ಗೆ ಸೀಸನ್ 3 ಅಲ್ಲಿ ಗೊತ್ತಾಗ್ಬೇಕಷ್ಟೇ. ಸೀಸನ್ 3 ಬರೋದಕ್ಕೆ 1-2 ವರ್ಷ ಆಗ್ಬಹುದು. ಅದು ಬಂದ ತಕ್ಷಣ ನಾನು ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಯಾರಿಗ್ ಗೊತ್ತು ಗುರು ಆ ಟೈಮ್ ಅಲ್ಲಿ ಯಾವ ವೈರಸ್ ಬಂದಿರಬಹುದು ಅಂತ. ಆದ್ರೂ ನಿಮ್ಮ ಫೇವರೇಟ್ ಕ್ಯಾರೆಕ್ಟರ್ ಯಾರು ಒನ್ ಪೀಸ್ ಅಲ್ಲಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.